Morning, sir. That you have assembled. I am ready to shoot you today. Yes, sir. ಎಲ್ಲರಿಗೂ ಶುಭೋದಯ. ಮತ್ತೆ ನಿಮ್ಮೆಲ್ಲರನ್ನು ಶೂಟ್ ಮಾಡಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. No, sir. No, sir. No, sir. ಆದ್ರೆ ನಾನು ಒಬ್ಬನೇ, ನೀವು ಜಾಸ್ತಿ. ನೀವೆಲ್ಲರೂ ಎಲ್ಲಿ ನನ್ನ ಶೂಟ್ ಮಾಡ್ಬಿಡ್ತೀರೋ ಅಂತ ಭಯ. ಸೊ ಹೌದು sir. I am happy that academically you shoot me. I am happy. No, sir. Shoot ಮಾಡಲ್ಲ sir. You have to shoot me. You have to question me. You have to shoot me in the power in terms of questioning me. Thank you very much. Now we have spoken about the atheistics or non-Vedic schools. We had given you the information as regards the non-Vedic schools. ಅವೈದಿಕ ದರ್ಶನಗಳನ್ನು ಕುರಿತು ಕೆಲವು ವೈಜ್ಞಾನಿಕ ಅಥವಾ ಸ್ವಾರಸ್ಯಕರ ಎನಿಸಿಕೊಳ್ಳಬಹುದಾದ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೆ. ಬಟ್ ಐ ಹ್ಯಾಡ್ ಫರ್ಗಾಟನ್ ಟು ಸ್ಪೀಕ್ ಸಮಥಿಂಗ್ ಅಬೌಟ್ ಸ್ಯಾದ್ವಾದ ಆಫ್ ಜೈನಿಸಮ್. ಜೈನ ಅಂದ್ರೆ ಏನಪ್ಪಾ ಅಂದ್ರೆ ಸ್ಯಾದ್ವಾದ, ನಿಮ್ಗೇನೋ ಸ್ವಲ್ಪ it seems to be an odd terminology, but it is not so difficult to understand. Normally we think that whatever you speak, whatever you make, whatever you pass a judgment about an object is ultimate. ಒಂದು ವಸ್ತುವಿನ ಬಗ್ಗೆ, ಒಂದು ವಿಷಯದ ಬಗ್ಗೆ ನಾವು ಮಾತಾಡುವಾಗ ನಮ್ಮದೇ ಸರಿ ಅಂತ ನಾವು ಹೇಳ್ತೀವಿ. ಈ ಇಗೋಸೆಂಟ್ರಿಕ್ ಆಟಿಟ್ಯೂಡೇನೆ ನಮಗೇನಾಗುತ್ತೆ, ಇಟ್ ಕ್ರಿಯೇಟ್ಸ್ ಆಲ್ ಸಾರ್ಟ್ಸ್ ಆಫ್ ಪ್ರಾಬ್ಲಮ್ಸ್. ಫ್ಯಾಮಿಲಿ ಲೆವೆಲಲ್ಲಿ ಗಂಡ ಹೆಂಡತಿಯರಿಗೂ ಶುರು ಆಗುತ್ತೆ. From the standpoint of the husband, he thinks that he is right. From the standpoint of the wife, she is also right. But she alone is right. If he alone is right ಅನ್ನೋದಿದೆಯಲ್ಲ, that is not correct ಅಂತ. In the light of what we see from the perspective of the Jainism. So the statement is, according to Jainas, any statement made about any object is what is called technically naya. ಅಂದ್ರೆ ಯಾವುದೇ ವಿಷಯವನ್ನು ಕುರಿತು ನಾವು ನೀಡುವ ಯಾವುದೇ ಹೇಳಿಕೆಯನ್ನ ನಾವು ನಯ ಅಂತ ಕರಿತೀವಿ. ಆಮೇಲೆ ಆಡಿಬಲ್ ಕೇಳಿಸ್ತಾ ಇದೆಯಾ? ಎಸ್ ಸರ್. ವಿಷಯ ಕುರಿತು ನಾವು ಏನಾದ್ರು ಮಾತಾಡಿದಾಗ ಅದನ್ನು ನಯ ಅಂತ ಸ್ವಲ್ಪ ಇಂಟರಾಕ್ಟ್ ಮಾಡಿದ್ರೆ ನನಗೂ ಧೈರ್ಯ, ನಾನು ನಿಮ್ಮ ಹತ್ರ ಬರ್ತಿದ್ದೀನೇನೋ ಅಂತ. ಆಡಿಬಲ್. ಓಕೆ. ಸೊ ಯಾವುದೇ ವಿಷಯವನ್ನು ಕುರಿತು ನಾವು ಏನು ಹೇಳಿಕೆ ಕೊಟ್ಟರು ಅದನ್ನ ಟೆಕ್ನಿಕಲಿ ಸ್ಪೀಕಿಂಗ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಜೈನ, ಇಟ್ ಈಸ್ ಕಾಲ್ಡ್ ನಯ. ಒಂದು ಹೇಳಿಕೆಯನ್ನ ನಯ ಅಂತ ಕರೀತಾರೆ. A judgment is true only from a particular standpoint. We think that ನಾವು ನಮ್ಮದೇ ಸರಿ ಅಂತ ಹೇಳ್ತೀವಲ್ಲ, ನಿಮ್ಮದು ಸರಿ ಓನ್ಲಿ ಫ್ರಮ್ ಎ ಪರ್ಟಿಕ್ಯುಲರ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ಅವರು ಹೇಳ್ತಾರೆ. It cannot give the complete picture of the object. ಒಂದು ಸ್ಟೇಟ್ಮೆಂಟ್ ನೀವು ಕೊಟ್ಟಾಗ, if you think that you are giving the complete picture of the object, ಅದು ತಪ್ಪು ಅಂತ ಅವರು ಹೇಳೋದು. This is because of the complexity of the object or situation or fact. ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೇ ವಿಷಯ ಅಥವಾ ವಸ್ತು ಸ್ಥಿತಿ ಅಥವಾ ಸಂದರ್ಭ, ಒಂದು ಸನ್ನಿವೇಶ ಅಂತ ನಾವೇನು ತಿಳ್ಕೊಂಡಿರ್ತೀವಿ, ಇಟ್ ಇಸ್ ನಾಟ್ ಸೋ ಸಿಂಪಲ್ ಆಸ್ ಇಟ್ ಅಪಿಯರ್ಸ್ ಟು ಬಿ. ನಾವು ತಿಳಿದಿರುವಷ್ಟು ಸರಳವಾದದ್ದಲ್ಲ ಅದು. ಅದಕ್ಕೆ ಅದನ್ನು ಯಾವುದೋ ಒಂದು ಹೇಳಿಕೆಯನ್ನು ಎರಡು ಹೇಳಿಕೆಯಲ್ಲಿ ವಿವರಿಸ್ಬಿಟ್ಟು ಕರೆಕ್ಟಾಗಿ ನಾನು ವಿವರಿಸಿದ್ದೀನಿ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಬಿಕಾಸ್ ಆಫ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಆಬ್ಜೆಕ್ಟ್, we cannot give a complete picture of the object because it has countless attributes. ಒಂದು ವಸ್ತುಗೆ ಅನಂತವಾದ ಅಸಂಖ್ಯಾತ ಗುಣಗಳಿವೆ. While describing an object, we select only certain attributes which we want.
ನಮಗೆ ಹಿತವೆನಿಸುವ ಯಾವುದೋ ಒಂದು ನಮ್ಮ ಪೂರ್ವಗ್ರಹವನ್ನು ತೃಪ್ತಿಪಡಿಸುವ ಯಾವುದೋ ಕೆಲವೇ ಗುಣಗಳನ್ನು ನಾವು ಸ್ವೀಕರಿಸಿ ಅದೇ ವಿಷಯ ಅದೇ ವಸ್ತುಸ್ಥಿತಿ ಅಂತ ನಾವು ಹೇಳ್ತೀವಿ. ಬಟ್ ಯು ಇಗ್ನೋರ್ ದಿ ಅದರ್ ಆಸ್ಪೆಕ್ಟ್ಸ್. ವಿ ಮಿಸ್ಟೇಕ್ ದಿ ಫ್ರಾಗ್ಮೆಂಟ್ ಫಾರ್ ದಿ ಹೋಲ್ ಅಂತ. ಫ್ರಾಗ್ಮೆಂಟರಿ ಪರ್ಸೆಪ್ಷನ್ನೇ ಹೋಲ್ ಆಫ್ ದಿ ಪರ್ಸೆಪ್ಷನ್ ಅಂತ ನಾವು ಕರಿತೀವಿ. ಯಾವುದೋ ವಿಷಯದ ಯಾವುದೋ ಒಂದು, ದಿಸ್ ಇಸ್ ಜಸ್ಟ್ ಲೈಕ್ ಎ ಬ್ಲೈಂಡ್ ಮ್ಯಾನ್ ಮಿಸ್ಟೇಕಿಂಗ್ ದಿ ಲಿಮ್ಸ್ ಆಫ್ ದಿ ಎಲಿಫೆಂಟ್ ಫಾರ್ ದಿ ಹೋಲ್ ಎಲಿಫೆಂಟ್ ಅಂತ. ರಾಮಕೃಷ್ಣರು ಒಂದು ಕಥೆಯನ್ನು ಹೇಳ್ತಾರೆ. 6 ಜನ ಕುರುಡರ ಕಥೆಯನ್ನು ಹೇಳ್ತಾರೆ, ನೀವು ಕೇಳಿರಬಹುದು. ಒಬ್ಬ ಏನು ಮಾಡ್ತಾನೆ, he touches the legs of the elephant and thinks that elephant is like a pillar ಅಂತಾನೆ. ಆನೆಯು ಸ್ತಂಭದಂತಿದೆ ಅಂತಾನೆ. Another man holds the tail of the elephant and thinks that elephant is just like a rope ಅಂತಾನೆ. ಇನ್ನೊಬ್ಬ ಅದರ ಪಕ್ಕೆಗಳನ್ನು ಹಿಡ್ಕೊಳ್ತಾನೆ, ಎಲಿಫೆಂಟ್ ಇಸ್ ಲೈಕ್ ಎ ಬಿಗ್ ವಾಲ್ ಅಂತಾನೆ. So in so far as the leg is concerned, elephant is correct. Elephant is just like a pillar, okay. But the leg itself is not the elephant. See, ಕಾಲೇ ಆನೆ ಅಲ್ವಲ್ಲ, ಬಾಲವೇ ಆನೆ ಅಲ್ವಲ್ಲ. ಆದ್ದರಿಂದ ನಾವೇನು ಹೇಳ್ತೀವಿ ಅಂದರೆ ವಿ ಆರ್ ಸೆಲೆಕ್ಟಿವ್ ಇನ್ ಅವರ್ ಜಡ್ಜ್ಮೆಂಟ್. ನಾವು ಯಾವುದೇ ವಿಷಯ ತಗೊಳ್ಳುವಾಗ ದಟ್ ಈಸ್ ದಿ ಇನ್ಹೆರೆಂಟ್ ಆಟ್ರಿಬ್ಯೂಟ್ ಆಫ್ ಇನ್ಹೆರೆಂಟ್ ನೇಚರ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ನಾವೇನು ಮಾಡ್ತೀವಿ, ಮೂವ್ ಆಗ್ತಾ ಇಲ್ಲ ಮೇಡಮ್, ಮೂವ್ ಆಗ್ತಾ ಇಲ್ಲ. ಏನು ಒಂದು ಸ್ವಲ್ಪ ಸೊ ನಾವು ಏನು ಮಾಡ್ತೀವಿ, ವಿ ಆರ್ ಸೆಲೆಕ್ಟಿವ್ ಇನ್ ಅವರ್ ಅಪ್ರೋಚ್ ಟು ದಿ ಆಬ್ಜೆಕ್ಟ್. ನಾವು ಯಾವುದೋ ನಮ್ಮ ಒಂದು ಪ್ರಿಡಿಲೆಕ್ಷನ್ಸ್ ಅಂತ ಏನು ಕರಿತೀವಿ ಅದನ್ನು ಸ್ಯಾಟಿಸ್ಫೈ ಮಾಡುವಂಥ ಕೆಲವು ಆಟ್ರಿಬ್ಯೂಟ್ಸ್ ತಗೊಂಡು ಅದೇ ನೀವು ಆಬ್ಜೆಕ್ಟ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ಜೈನಾಸ್. Hence, Jainas attempt to give an integral picture of the object, taking into various aspects into consideration. ಅಂದರೆ ಆದ್ದರಿಂದ ಜೈನರು ಏನು ಮಾಡ್ತಾರೆ, ಅದರ ಎಲ್ಲ ಅಂಶಗಳನ್ನು ಸಾಧ್ಯವಿದ್ದಷ್ಟು ಗಣನೆಗೆ ತಂದುಕೊಂಡು ಅದರ ಒಂದು ಸಮಗ್ರ ಚಿತ್ರಣವನ್ನು ನೀಡಲು ಪ್ರಯತ್ನಿಸುತ್ತಾರೆ. According to them, we have to consider the complex whole from all possible perspectives. ಅವರ ಪ್ರಕಾರ ಇಡೀ ವಸ್ತುವನ್ನು ನಾವು ಸಾಧ್ಯವಿದ್ದಷ್ಟು ಎಲ್ಲ ದೃಷ್ಟಿಕೋನಗಳಿಂದಲೂ ಗಣನೆಗೆ ತಂದುಕೊಳ್ಳಬೇಕು ವಿವರಿಸುವಾಗ. Such an integral outlook of the object is possible only through 7 steps ಅಂತಾರೆ. ವಸ್ತುವಿನ ಸಮಗ್ರ ಚಿತ್ರಣವು ಸಾಧ್ಯವಾಗುವುದು ಅವರ ಪ್ರಕಾರ ಒಂದೇ ಒಂದು ಹೇಳಿಕೆಯಿಂದಲ್ಲ, 7 ಹೇಳಿಕೆಗಳ ಮೂಲಕ ಅಂತ ಹೇಳ್ತಾರೆ. ದಟ್ ಈಸ್ ವೈ ದೇರ್ ಥಿಯರಿ ಈಸ್ ವಾಟ್ ಇಸ್ ಕಾಲ್ಡ್ ಸಪ್ತ ಭಂಗಿ ನಯ. ಸಪ್ತ ಮೀನ್ಸ್ 7, ಭಂಗಿ ಅಂದರೆ ಸ್ಟೆಪ್ ಅಂತ. ಭಂಗಿ ಅಂದರೆ ಇಲ್ಲಿ ನೃತ್ಯ ಭಂಗಿ ಅಂತಲ್ಲ ಅರ್ಥ. ಇಲ್ಲಿ ಲಾಜಿಕ್ನಲ್ಲಿ, ಜೈನ ಲಾಜಿಕ್ನಲ್ಲಿ ಸ್ಟೆಪ್ ಅಂತ, 7 ಹಂತಗಳ ನಿರ್ಣಯ ಅಂತ, ಸಪ್ತಭಂಗಿ ನಯ ಅಂತ. ಈಚ್ ಸ್ಟೆಪ್ ಆರ್ ಜಡ್ಜ್ಮೆಂಟ್ ಬಿಗಿನ್ಸ್ ವಿತ್ ದಿ ವರ್ಡ್ ಸ್ಯಾತ್ ಅಂತ. ಸಂಸ್ಕೃತದ ವರ್ಡ್ ಇದು. ಪ್ರತಿಯೊಂದು ಹಂತ ಸ್ಯಾದಿಂದ ಪ್ರಾರಂಭವಾಗುತ್ತೆ. ದಿ ಟರ್ಮ್ ಸ್ಯಾತ್ ಮೀನ್ಸ್ ಪ್ರಾಬಬ್ಲಿ ಈಸ್ ಅಂತ, ಬಹುಶಃ ಅಂತ. ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಸಾಪೇಕ್ಷವಾಗಿ ಅಂತ. ಸ್ಯಾದ್ ಅಸ್ತಿ ಅಂತ ಸಂಸ್ಕೃತದ ಶಬ್ದ. ಅಸ್ತಿ ಅಂದರೆ ಇದೆ ಅಂತ, ಸ್ಯಾದ್ ಅಂದರೆ ಇರಬಹುದು ಅಂತ. ವಸ್ತುವು ಇರಬಹುದು ಅಂದರೆ ಅಂತ ಅರ್ಥ ಅದು. ದಿ ಟರ್ಮ್ ಮೀನ್ಸ್ ದಿ ರಿಲೇಟಿವಿಟಿ ಆಫ್ ಅವರ್ ಜಡ್ಜ್ಮೆಂಟ್. ನಮ್ಮ ವಸ್ತುವನ್ನು ಕುರಿತ ನಮ್ಮ ಹೇಳಿಕೆ ಸಾಪೇಕ್ಷವೆಂಬುದನ್ನು ಈ ಸ್ಯಾದ್ ಶಬ್ದ ಸೂಚಿಸುತ್ತದೆ. ಅದು ನಿರಪೇಕ್ಷವಲ್ಲ. ವಸ್ತುವನ್ನು ಕುರಿತ ನಿಮ್ಮ ಹೇಳಿಕೆ ಅಥವಾ ಜ್ಞಾನ
ಕಂಪ್ಲೀಟ್ ಅಲ್ಲ, ನಿರಪೇಕ್ಷವಲ್ಲ, ಅದು ಸಾಪೇಕ್ಷವಾದದ್ದು, ನಿರ್ದಿಷ್ಟ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಮಾತ್ರ ನಿಜ ಎಂಬುದನ್ನು ಈ ಸ್ಯಾತ್ ಶಬ್ದ ಸೂಚಿಸ್ತಾ ಇದೆ. ಅವರ್ ಸ್ಟೇಟ್ಮೆಂಟ್ ಅಬೌಟ್ ಅನ್ ಆಬ್ಜೆಕ್ಟ್ ಈಸ್ ರಿಲೇಟಿವ್. ದಿಸ್ ಥಿಯರಿ ಆಫ್ ರಿಲೇಟಿವಿಟಿ ಇಸ್ ವಾಟ್ ಇಸ್ ಕಾಲ್ಡ್ ಸ್ಯಾದ್ವಾದ. ಅದರಿಂದ ಸ್ಯಾದ್ವಾದ, ಸ್ಯಾತ್ವಾದ ಅಂತ ಕರೀತಾರೆ. ಸೊ ದಿಸ್ ಈಸ್ ವಾಟ್ ಆರ್ ದಿ 7 steps. ಇದರ ಡೀಟೇಲ್ಸ್ಗೆ ನಾವು ಹೋಗೋದು ಬೇಡ, ಯಾಕಂದರೆ ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಎಕ್ಸ್ಪ್ಲನೇಷನ್. ಈ ಒಂದು ಸೀಮಿತ ಅವಧಿಯಲ್ಲಿ ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಹೈಲೈಟ್ ಮಾಡ್ಬಿಟ್ಟು ಹೊರಟೋಗ್ತಿರ್ತೀನಿ. ಸ್ಯಾದ್ ಅಸ್ತಿ ಅಂದರೆ ರಿಲೇಟಿವ್ಲಿ ದಿ ಥಿಂಗ್ ಈಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ರಿಲೇಟಿವ್ಲಿ ದಿ ಥಿಂಗ್ ಈಸ್ ನಾಟ್ ಅಂತ. ಥರ್ಡ್ ಸ್ಟೆಪ್ಪಲ್ಲಿ ರಿಲೇಟಿವ್ಲಿ ದಿ ಥಿಂಗ್ ಈಸ್ ಆ್ಯಂಡ್ ಈಸ್ ನಾಟ್ ಅಂತ. ವಸ್ತುವು ಇದೆ ಮೊದಲ ಹಂತ. ಎರಡನೇ ಹಂತದಲ್ಲಿ ವಸ್ತುವು ಇಲ್ಲ. ಮೂರನೇ ಹಂತದಲ್ಲಿ ವಸ್ತುವು ಇದೆ ಮತ್ತು ಇಲ್ಲ. ಇದರ ಅರ್ಥವನ್ನು ಆಮೇಲೆ ಹೇಳ್ತೀನಿ. ನಾಲ್ಕನೇ ಹಂತದಲ್ಲಿ ರಿಲೇಟಿವ್ಲಿ ದಿ ಥಿಂಗ್ ಈಸ್ ಇಂಡಿಸ್ಕ್ರೈಬಬಲ್ ಅಂತ. ಇದು ಸೈನ್ಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋಗಿದೆ. ಈಗ ನೀವು IIT ಹೊರಟೋಗ್ಬಿಟ್ರೆ ಅವರೆಲ್ಲ ಇದನ್ನು, ನಾನು ಒಂದು ಕಾನ್ವೊಕೇಶನ್ ಅಡ್ರೆಸ್ನಲ್ಲಿ ಒಬ್ಬರು ಸೈಂಟಿಸ್ಟ್ ಇದ್ರ ರೆಫರ್ ಮಾಡಿದ್ದು ನಾನು ನೋಡಿದೆ. ನೋ ಜಡ್ಜ್ಮೆಂಟ್ ಈಸ್ ಆಬ್ಸಲ್ಯೂಟ್ ಅಂತ ಹೇಳ್ತಾರೆ. ಸೊ ರಿಲೇಟಿವ್ಲಿ ದಿ ಥಿಂಗ್ ಈಸ್ ಇಂಡಿಸ್ಕ್ರೈಬಬಲ್. ವಸ್ತುವು ನಾವು ತಿಳ್ಕೊಂಡಿರೋಷ್ಟು ಸರಳವಾಗದೇ ಇರೋದ್ರಿಂದ ಅದನ್ನು ವಿವರಿಸೋದಕ್ಕೆ ಸಾಧ್ಯವಿಲ್ಲ. ಇದಮಿತ್ತಂ ಅಂತ. ಸ್ಯಾದ್ ಅಸ್ತಿ ಅವಕ್ತವ್ಯಂ ಚ. ರಿಲೇಟಿವ್ಲಿ ದಿ ಥಿಂಗ್ ಈಸ್ ಆ್ಯಂಡ್ ಇಟ್ ಈಸ್ ಇಂಡಿಸ್ಕ್ರೈಬಬಲ್. ರಿಲೇಟಿವ್ಲಿ ದಿ ಥಿಂಗ್ ಈಸ್ ನಾಟ್ ಆ್ಯಂಡ್ ಇಟ್ ಈಸ್ ಇಂಡಿಸ್ಕ್ರೈಬಬಲ್. ಸಾಪೇಕ್ಷವಾಗಿ ವಸ್ತುವಿದೆ, ಆದರೆ ಅದನ್ನು ವಿವರಿಸಕ್ಕೆ ಸಾಧ್ಯವಿಲ್ಲ. ಸಾಪೇಕ್ಷವಾಗಿ ವಸ್ತುವಿಲ್ಲ, ಆದರೆ ಅದನ್ನು ವಿವರಿಸಕ್ಕೆ ಸಾಧ್ಯವಿಲ್ಲ. ರಿಲೇಟಿವ್ಲಿ ದಿ ಥಿಂಗ್ ಈಸ್ ನಾಟ್ ಆ್ಯಂಡ್ ಇಟ್ ಈಸ್ ಇಂಡಿಸ್ಕ್ರೈಬಬಲ್. ವಸ್ತು ಇದೆ ಸಾಪೇಕ್ಷವಾಗಿ, ವಸ್ತು ಇಲ್ಲ, ಮತ್ತೆ ಅದನ್ನು ವಿವರಿಸೋಕ್ಕಾಗಲ್ಲ ಅಂತ. ಇದನ್ನೆಲ್ಲ ಒಂದೊಂದು ಸ್ಟೆಪ್ಪನ್ನು ವಿವರಿಸೋಕ್ಕೆ ಇದೇ ಒಂದು ಕ್ಲಾಸ್ ಆಗೋಗುತ್ತೆ. ಆದ್ದರಿಂದ ನಾನು ಸಂಕ್ಷಿಪ್ತವಾಗಿ ಇದರ ಅರ್ಥವನ್ನು ನಿಮಗೆ ಹೇಳ್ತೀನಿ. ನಾವು ಯಾವುದೇ ಹೇಳಿಕೆಯನ್ನು ಕೊಟ್ಟರು, ವೆನೆವರ್ ವಿ ಡಿಸ್ಕ್ರೈಬ್ ಎನ್ ಆಬ್ಜೆಕ್ಟ್, ವಿ ಡಿಸ್ಕ್ರೈಬ್ ಇಟ್ ಇನ್ ಟರ್ಮ್ಸ್ ಆಫ್ 4 perspectives. ದ್ರವ್ಯ ಅಂತಾರೆ, ಸಬ್ಸ್ಟೆನ್ಸ್ ಅಂತ. ದಿ ಸ್ಟಫ್ ಆಫ್ ವಿಚ್ ಇಟ್ ಈಸ್ ಮೇಡ್ ಅಂತ. ದಿ ಮೆಟೀರಿಯಲ್ ಆಫ್ ವಿಚ್ ಇಟ್ ಈಸ್ ಮೇಡ್. ದಿ ಟೆಕ್ಸ್ಚರ್ ಆಫ್ ದಿ ಆಬ್ಜೆಕ್ಟ್. ಯಾವುದೇ ಒಂದು ಕ್ಲಾತ್ ಎಂಪೋರಿಯಂ ನೀವು ಹೋದಾಗ ಟೆಕ್ಸ್ಚರ್ನ ನೀವು ನೋಡ್ತಿರಲ್ಲ, ಹಾಗೆ ನಿಮ್ಮ ಎಲ್ಲ ಹೇಳಿಕೆಗಳು ಈ 4 ದೃಷ್ಟಿಯಿಂದ ಇರುತ್ತೆ. ಕ್ಷೇತ್ರ ಅಂತ, ಪ್ಲೇಸು, ಎಲ್ಲಿ ಇದೆ, ಎಲ್ಲಿ ಸಿಗುತ್ತೆ ಅಂತ. ಕಾಲ, ಯಾವಾಗ ಅಂಗಡಿ ಓಪನ್ ಆಗಿರುತ್ತೆ, ಎಷ್ಟು ಹೊತ್ತಿಗೆ ಅಂತ. ರೂಪ, ಯಾವ ಆಕಾರದಲ್ಲಿ ಇದೆ, ಅಥವಾ ಒಂದು ಈಗಿನ ಕಂಟೆಂಟ್ಸ್ ಹೇಳಬೇಕು ಯಾವ ಡಿಸೈನು, ಇದ್ರ ಬಗ್ಗೆ ಮಾತಾಡ್ತೀವಿ. ಆಲ್ ಜಡ್ಜ್ಮೆಂಟ್ಸ್ ಆರ್ ಮೇಡ್ ಫ್ರಮ್ ದೀಸ್ 4 standpoints, namely substance, dravya, kshetra, place in which it is, kala, the time in which it is, and rupa, the form in which it is. So for example, ನಾವು ಕೊಡಬೇಕು ಅಂದರೆ, when we say that an object is, it means that it is made of clay. ಒಂದು ವಸ್ತು ಇದೆ ಅಂತ ಹೇಳಿದಾಗ ಜೈನರು ಹೇಳ್ತಾರೆ ಅದು ಮಣ್ಣಿನಿಂದ ರಚಿಸಲ್ಪಟ್ಟಿದೆ, ದ್ರವ್ಯ ಆಯಿತು. ದಿ ಮೆಟೀರಿಯಲ್, ದಿ ಸ್ಟಫ್ ಔಟ್ ಆಫ್ ವಿಚ್ ಇಟ್ ಈಸ್ ಮೇಡ್. ಕಾಲ ತಗೊಂಡ್ರೆ ಇಟ್ ಈಸ್ ನೌ ಅಂತ ಹೇಳ್ತೀವಿ, ಈಗ ಇದೆ ಅಂತ. ಈಗ ಮೀನ್ಸ್ ಇಟ್ ಈಸ್ ದಿ ಟೆಂಪರಲ್. ಕಾಲ ಈಗಿದೆ ಅಂತ ಹೇಳಿದಾಗ ಅದರ ಕಾಲವನ್ನು ನಾನು ಗುರುತಿಸ್ತಾ ಇದ್ದೀನಿ. ಇಟ್ ಈಸ್ ಇನ್ ಮೈ ರೂಮ್ ಅಂತ ಹೇಳಿದಾಗ ಅದರ ಪ್ಲೇಸನ್ನು ನಾನು ಗುರುತಿಸ್ತಾ ಇದ್ದೀನಿ. So I understand your tension, sir. You have to be active there also, please. So it is now in my room and it is in the form of a pot ಅಂತ. ಒಂದು ಮಡಕೆಯ ಆಕಾರದಲ್ಲಿ ಇದೆ ಅಂತ. When we say that an object is, it means that it is made of clay. It is now, ಕಾಲ ಆಯಿತು. It is in my room, ಕ್ಷೇತ್ರ ಆಯಿತು. And it is in the form of a pot, ರೂಪ ಆಯಿತು.
ಈಗ ವೆನ್ ದಿ ಥಿಂಗ್ ಈಸ್ ನಾಟ್ ಅಂತ ಹೇಳಿದಾಗ ಅಫರ್ಮೇಷನ್ನು ನೆಗೇಷನ್ನು ಒಂದೇ ಸ್ಟ್ಯಾಂಡ್ ಪಾಯಿಂಟಿಂದ ಮಾಡ್ತಾ ಇಲ್ಲ. ದಿ ಅಫರ್ಮೇಷನ್ ಅಂಡ್ ನೆಗೇಷನ್ ಮೇಡ್ ಅಬೌಟ್ ಅನ್ ಆಬ್ಜೆಕ್ಟ್ ಈಸ್ ನಾಟ್ ಫ್ರಮ್ ದಿ ಸೇಮ್ ಸ್ಟ್ಯಾಂಡ್ ಪಾಯಿಂಟ್. ಇನ್ ದಿ ಸೆಕೆಂಡ್ ಸ್ಟೆಪ್ ಅವ್ರು ಏನು ಹೇಳ್ತಾರೆ, ಫಸ್ಟ್ ಸ್ಟೆಪ್ಪಲ್ಲಿ ದಿ ಥಿಂಗ್ ಈಸ್ ಅಂತಾರೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಇಟ್ ಈಸ್ ನಾಟ್ ಅಂತಾರೆ. ವಾಟ್ ಡಸ್ ಇಟ್ ಮೀನ್? ಒಂದೇ ಕಾಲದಲ್ಲಿ ವಸ್ತು ಇರೋದಕ್ಕೆ ಇಲ್ಲದೆ ಇರೋಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಸೊ ದಿ ಥಿಂಗ್ ಈಸ್ ಫ್ರಮ್ ಒನ್ ಪರ್ಸ್ಪೆಕ್ಟಿವ್, ದಿ ಥಿಂಗ್ ಈಸ್ ನಾಟ್ ಇನ್ ಅನದರ್ ಪರ್ಸ್ಪೆಕ್ಟಿವ್ ಅಂತ ಅರ್ಥ. ಅವ್ರು ಹೇಳ್ತಾರೆ, ಇಫ್ ಆನ್ ಆಬ್ಜೆಕ್ಟ್ ಎಕ್ಸಿಸ್ಟ್, ಇಟ್ ಎಕ್ಸಿಸ್ಟ್ ಫ್ರಮ್ ಒನ್ ಸ್ಟ್ಯಾಂಡ್ ಪಾಯಿಂಟ್ and it does not exist from a different standpoint, because the same object cannot be present and not present at the same time. ಒಂದೇ ವಸ್ತು ಇರೋಕ್ಕಾಗಲ್ಲ. ಹಾಗಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಉದಾಹರಣೆನೇ ತೆಗೆದ್ರೆ, ಇಟ್ ಮೀನ್ಸ್ ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಎನಿ ಅದರ್ ಮೆಟೀರಿಯಲ್. ಇಟ್ ವಾಸ್ ನಾಟ್ ಯೆಸ್ಟರ್ಡೇ ಕಾಲ. ಇಟ್ ಈಸ್ ನಾಟ್ ಔಟ್ಸೈಡ್ ಮೈ ರೂಮ್ ಅಂತ, ನನ್ನ ಕೊಠಡಿ ಆಚೆ ಇಲ್ಲ. ಇಟ್ ಈಸ್ ನಾಟ್ ಇನ್ ದಿ ಫಾರಮ್ ಆಫ್ ಎನಿ ಅದರ್ ಟೇಬಲ್ ಅಂತ, ಫಾರ್ ಎಕ್ಸಾಂಪಲ್. ಅಂದರೆ ವಸ್ತು ಇಲ್ಲ ಅಂತ ಹೇಳಿದಾಗ ಮಣ್ಣಿನ ಹೊರತಾಗಿ ಇನ್ಯಾವುದೇ ದ್ರವ್ಯದಿಂದ, ಮೆಟೀರಿಯಲಿಂದ ಆಗಿಲ್ಲ, ಮತ್ತು ಅದು ನೆನ್ನೆ ಇರಲಿಲ್ಲ ಅಥವಾ ನಾಳೆ ಇರೋದಿಲ್ಲ. ಆಯ್ತಾ? ಇದು ಕಾಲದ ದೃಷ್ಟಿಯಿಂದ. ಕ್ಷೇತ್ರದ ದೃಷ್ಟಿಯಿಂದ ನನ್ನ ಕೊಠಡಿಯನ್ನು ಬಿಟ್ಟು ಕೊಠಡಿ ಆಚೆ ಇಲ್ಲ ಅದು. ಇನ್ ದಿ ಫಾರ್ ಎಕ್ಸಾಂಪಲ್ ಪೋರ್ಟಿಕೋನಲ್ಲಿ ಇಲ್ಲ, ಇಟ್ ಈಸ್ ನಾಟ್ ಇನ್ ದಿ ಪೋರ್ಟಿಕೋ ಆ್ಯಂಡ್ ಇನ್ ದಿ ಫಾರಮ್ ಆಫ್ ಎ ಪಾಟ್ ಅಂತ ಇಲ್ಲಿ ಹೇಳಿದ್ರೆ, ಇನ್ ದಿ ಫಾರಮ್ ಆಫ್ ಎ ಟೇಬಲ್, ಎನಿ ಅದರ್ ಫಾರಮ್ ಅದರ್ ದ್ಯಾನ್ ದಿ ಪಾಟ್ ಅಂತ. ನಮ್ಮ ಮಡಿಕೆಯ ಹೊರತಾಗಿ ಯಾವುದೇ ಆಕಾರದಲ್ಲಿ ಇಲ್ಲ ಅಂತ. ಸೊ ವಸ್ತುವನ್ನು ಕುರಿತ ಅನುಮೋದನೆ ಮತ್ತು ನಿರಾಕರಣೆ ಒಂದೇ ದೃಷ್ಟಿಕೋನದಿಂದ ಮಾಡಲ್ಪಟ್ಟಿದ್ದಲ್ಲ, ಅದು ಭಿನ್ನ ದೃಷ್ಟಿಕೋನದಿಂದ ಮಾಡಲ್ಪಟ್ಟಿದ್ದು ಎಂಬುದನ್ನು ಅವರು ನಮಗೆ ಮನದಟ್ಟು ಮಾಡ್ತಾರೆ. ದಿಸ್ ಈಸ್ ಅಬೌಟ್ ಸ್ಯಾದ್ವಾದ. ಇನ್ನು ಮಿಕ್ಕಿದ್ದು ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ. Now we are going to take up what is called the Vedic systems ಅಂತ. ಇದುವರೆಗೂ ನಾವು ನಾನ್ ವೇದಿಕ್ ಸಿಸ್ಟಮ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. We knew something about, we knew some outlines, we gave some points about Charvaka, Buddhism and Jainism. Now we are going to take up some interesting aspects in this Vedic systems of philosophy. Not all the systems can be covered here in this short period, because it is very difficult to cover the Nyaya itself. Nyayane 3 hours ತಗೋಬಹುದು, ಅದರಿಂದ ಬೇಡ. So I am going to take up Nyaya, Vaisheshika and Sankhya. Some interesting points are going to be dealt with. Nyaya is a school which is known for its contribution to the field of Indian logic and epistemology. ಭಾರತೀಯ ತರ್ಕಶಾಸ್ತ್ರವನ್ನು ನಾವು ಓದದೆ, ನ್ಯಾಯವನ್ನು ಓದದೆ ನ್ಯಾಯವನ್ನು ನಾವು ದರ್ಶನವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಬಿಕಾಸ್ ಅದು ತರ್ಕಶಾಸ್ತ್ರಕ್ಕೆ ಅದರ ಕೊಡುಗೆ ಬಹಳ ಅಗಾಧವಾದದ್ದು. Nyaya philosophy. The term Nyaya doesn't mean justice or something. It is an argument. Nyaya endare vada anta artha. That means the school sets forth certain logical rules to be observed in presenting an argument. ಒಂದು ವಾದವನ್ನು ಮಂಡಿಸೋದಕ್ಕೆ ನಾವು ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಅದು ನಮ್ಮ ಮುಂದೆ ಇಡುತ್ತೆ. ವೆಸ್ಟರ್ನ್ ಲಾಜಿಕ್ನಲ್ಲೂ ಇದೆ, ಇಂಡಿಯನ್ ಲಾಜಿಕ್ಕಲ್ಲೂ ಇದೆ. ಭಾಳ ಅದ್ಭುತವಾಗಿದೆ. ಐ ಆಮ್ ಎ ಟೀಚರ್ ಆಫ್ ಲಾಜಿಕ್. ಮುಂದೆ ಇಲ್ಲದೆ ಇದ್ದರೆ, ಬೋರ್ಡ್ ಇಲ್ಲದೆ ಇದ್ದರೆ ನಾವು ತಮಾಷೆ ಮಾಡೋಕ್ಕಾಗಲ್ಲ. ತರ್ಕದ ತಮಾಷೆಗಳು ಬೇಕಾದಷ್ಟಿದೆ. ಸೊ ದಿ ಸ್ಕೂಲ್ ಸೆಟ್ ಫಾರ್ ಸರ್ಟನ್ ಲಾಜಿಕಲ್ ರೂಲ್ಸ್ ಟು ಬಿ ಫಾಲೋಡ್ ಇನ್ ಪ್ರೆಸೆಂಟಿಂಗ್ ದಿ ಆರ್ಗ್ಯುಮೆಂಟ್.
The school is also called Hetu Vidya. Hetu andere, here the term Hetu means logical reason. ಅಂದರೆ ಒಂದು ಕಾರಣ, ತರ್ಕಬದ್ಧ ಕಾರಣ, ಒಂದು ಹೇಳಿಕೆಯನ್ನು ಕೊಡ್ತೀರಿ, ನಿಮ್ಮ ಹೇಳಿಕೆಯನ್ನು ಜಸ್ಟಿಫೈ ಮಾಡೋಕ್ಕೆ ಇನ್ನೊಂದು ಹೇಳಿಕೆಯನ್ನು ಕೊಡ್ತೀರಿ. ಸೊ ಅದು ಹೀಗೆ ಬೆಳ್ಕೊಂಡು ಹೋಗುತ್ತೆ. ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಹೇತು ವಿದ್ಯಾ ಅಂತ. ಈ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ನ್ಯಾಯ ಡಿಸ್ಟಿಂಗ್ವಿಷಸ್ ಬಿಟ್ವೀನ್ 3 ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ಸ್. 3 ತರಹ ವಾದಗಳನ್ನು ಗುರುತಿಸುತ್ತೆ ನ್ಯಾಯ ಅನ್ನೋದನ್ನು ನಾವು ನೆನಪಿನಲ್ಲಿ ಇಡಬೇಕು. ದಿ ಫಸ್ಟ್ ಒನ್ ಇಸ್ ಕಾಲ್ಡ್ ವಾದ. ವಾದ is done just to find out the truth. You are the opponent, I am putting a standpoint, and you are also putting a standpoint. You have got a standpoint, and I have got a standpoint. When there is a clash between the 2 standpoints, we are very serious about not about criticizing other standpoint, but to find out the truth. What exactly is the truth? ಸತ್ಯಾನ್ವೇಷಣೆಗಾಗಿ ನಾವು ಮಾಡುವ ಈ ವಾದವೇನಿದೆ ಅದನ್ನ ನಾವು ವಾದ ಅಂತ ಕರಿತೀವಿ. ನಾವು ಮಾಡುವ ಒಂದು ಜಿಜ್ಞಾಸೆ ಏನಿದೆ, ದಟ್ ಈಸ್ ವಾಟ್ ಇಸ್ ಕಾಲ್ಡ್. ಇದರಲ್ಲಿ ನಾವು ಗಂಭೀರರಾಗಿರ್ತೀವಿ. ನಮ್ಮ ಉದ್ದೇಶ ಇಲ್ಲಿ ಯಾವ ಪೂರ್ವಗ್ರಹ ಇರೋದಿಲ್ಲ. ನಿಮ್ಮನ್ನ ಟೀಕೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅಥವಾ ನಿಮ್ಮ ಉದ್ದೇಶನೂ ಕೂಡ ನನ್ನನ್ನು ಟೀಕೆ ಮಾಡಬೇಕು ಅನ್ನೋದಿಲ್ಲ. ಬಿಕಾಸ್ ವಿ ವಾಂಟ್ ಟು ನೋ ದಿ ಥಿಂಗ್ಸ್. ಇದನ್ನ ವಾದ ಅಂತ ಕರೀತಾರೆ ನೈಯಾಯಿಕರು. ದಿ ಫಾಲೋಯರ್ಸ್ ಆಫ್ ನ್ಯಾಯ ಆರ್ ಕಾಲ್ಡ್ ನೈಯಾಯಿಕ. ನೈಯಾಯಿಕರು ಇದನ್ನು ವಾದ ಅಂತ ಕರೀತಾರೆ. ಇಟ್ಸ್ ಅನದರ್ ಟೈಪ್ ಆಫ್ ಆರ್ಗ್ಯುಮೆಂಟ್ ರೆಕಗ್ನೈಸ್ಡ್ ಬೈ ನ್ಯಾಯ. ಡಿಸ್ಟರ್ಬೆನ್ಸ್ ಇದೆಯಾ? ಹಲೋ ಹಲೋ ಹಲೋ. Yes, shall I continue? Yes, sir. Yes. There is another type of argument which is called jalpa. Jalpa means debate. Debateನಲ್ಲಿ what you do is to win over the opponent. In order to win over the opponent, you justify your standpoint. Here also there is some logical justification in putting forward your standpoint, your perspective. ನಿಮ್ಮ ದೃಷ್ಟಿಕೋನವನ್ನು ಮುಂದಿಡಲು ಕೆಲವು ನೀವು ನಿಯಮಗಳ ತರ್ಕವನ್ನು ಅನುಸರಿಸ್ತೀವಿ. ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಕೆಲವು ನಿಯಮಗಳನ್ನು ಅನುಸರಿಸ್ತೀವಿ. ಯಾಕೆಂದ್ರೆ ಇಲ್ಲೂ ಕೂಡ ನಿಮಗೊಂದು ದೃಷ್ಟಿಕೋನವಿದೆ. So even if you are not serious about believing, if you are not believing in your own argument, the purpose of arguing here is to win over the opponent logically. ನಿಮ್ಮ ಪ್ರತಿಸ್ಪರ್ಧಿಯನ್ನು ಗೆಲ್ಲಕ್ಕೋಸ್ಕರ ನೀವು ಮಾಡೋ ವಾದ ಏನಿದೆ, ದಟ್ ಇಸ್ ಕಾಲ್ಡ್ ಜಲ್ಪ. ಜಲ್ಪ ಅಂದ್ರೆ ಪ್ರತಿಸ್ಪರ್ಧಿಯಲ್ಲಿ ಡಿಬೇಟ್ ಅಲ್ಲಿ, ಚರ್ಚಾಕೂಟದಲ್ಲಿ ಮಾಡೋ ಒಂದು ವಾದ. There is another type of argument called vitanda. Have you heard of vitanda? ವಿತಂಡವಾದ ಅಂತ ಕರೀತಾರೆ. ವಿತಂಡವಾದದಲ್ಲಿ ಏನಪ್ಪ ಅಂತ ಹೇಳಿದ್ರೆ, you don't have any standpoint, but you want to criticize other standpoint. That is the interesting feature of ವಿತಂಡವಾದ. ಸೊ ಸರಿಯಪ್ಪ, ನಾನು ಸುಳ್ಳು, ನನ್ನ ತಪ್ಪು ಕರೆಕ್ಟು, ನಿನ್ನ ಹೇಳಿಕೆ ಏನು, ನೀನೇನು ಹೇಳ್ತೀಯ ಈ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ನನ್ನ ಕಟ್ಕೊಂಡು ನಿನಗೇನಕ್ಕೆ ಅಂತ ಹೇಳ್ತಾರೆ. ಫಸ್ಟ್ ನೀನು ಹೇಳು, ನನ್ನ ನಿನಗೇನಕ್ಕೆ ಬೇಕು ಅಂತ ಹೇಳಿ. ಯುವರ್ ಪರ್ಪಸ್ ಈಸ್ ಓನ್ಲಿ ಟು attack the opponent where there is no logic and where there is no perspective. You don't have any perspective, you don't have any your own standpoint, but your view is your purpose is to criticize the opponent. This is what is called vitanda. So there are 3 types of argument. The first 2 can be accepted and the last one is
totally refuted, rejected by Nyaya, any Darshanika. For example, if you don't have your own perspective on the basis of which you are arguing, you better not to talk to him ಅಂತ ಹೇಳ್ತಾರೆ ಅವರು. ವಾದ, ಜಲ್ಪ ಅಂಡ್ ವಿತಂಡ. This is an important thing to be noted in Nyaya. So the fundamental text for Nyaya, each darshana has a text. ನಮ್ಮಲ್ಲಿ ಮೂಲ ಗ್ರಂಥವಿದೆ ಪ್ರತಿಯೊಂದು ದರ್ಶನಕ್ಕೂ. It is in the form of a sutra. Sutra means an aphorism, a short and pithy statement. ಸಣ್ಣ ಸಣ್ಣ ವಾಕ್ಯಗಳು ಕೂಡಿರೋದು ಸೂತ್ರ ಅಂತ. So Nyaya school ge, what is the basic text for Nyaya school is Nyaya Sutra written by Gautama. It is not Gautama Buddha, it is Gautama, another person, who has put forward his view in the form of an aphoristic statements called Sutra, and it is called Nyaya Sutra. And in this context, it is better to know what exactly is Sutra and what are the characteristics of Sutra. ಈ ಸಂದರ್ಭದಲ್ಲಿ ಸೂತ್ರ ಅಂದ್ರೆ ಏನು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ವಾಕ್ಯಗಳಲ್ಲಿ ಒಂದು ವಿಚಾರ ಏನಾರು ಹೇಳ್ತು ಅಂದ್ರೆ ಹಾಗಂದ್ರೆ ಏನು ಅನ್ನೋದು ಬರೆದಿಟ್ಬಿಟ್ಟು ಹೋಗಿದ್ದಾರೆ ನಮ್ಮಲ್ಲಿ. ದಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೂತ್ರ is it is brief in nature. Brevity marks the first characteristic of sutra. ಏನು ಹೇಳ್ತಿರೋ ಅದನ್ನ ಸಂಕ್ಷಿಪ್ತವಾಗಿ ಕಡಿಮೆ ಶಬ್ದಗಳಲ್ಲಿ ಹೇಳೋದು ಕಲ್ತ್ಕೋಬೇಕು. ನಾವು ಪ್ರೆಸೆಂಟೇಷನ್ ಮಾಡುವಾಗ ಸೆಮಿನಾರ್ನಲ್ಲೂ ಕೂಡ ನಾವು ಇದನ್ನ ಫಾಲೋ ಮಾಡಬೇಕು. ಅಲ್ಪ ಅಕ್ಷರಂ ಅಂತಾರೆ, ಕಡಿಮೆ ಶಬ್ದಗಳ ಪ್ರಯೋಗವಿರಬೇಕು ಅಂತ. ದಿ ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಇನ್ ಎ ಸೂತ್ರ ಶುಡ್ ಬಿ 6 ಅಂತ ಇದೆ, ಈಸ್ ವೆರಿ ಲೆಸ್ ಅಂತ. Brevity is the first characteristic of sutra. It must be brief in nature. ಫಸ್ಟ್ ನಿಮ್ಮ ಸ್ಟೇಟ್ಮೆಂಟ್ ಆಫ್ ಪ್ರಾಬ್ಲಮ್ ಹೇಳೋವಾಗ ಕ್ಲಿಯರ್ ಆಗಿ ಹೇಳಬೇಕು, ಸಂಕ್ಷಿಪ್ತವಾಗಿ ಹೇಳಬೇಕು. ಎರಡನೇದು ಕ್ಲಾರಿಟಿ ಇರಬೇಕು. ಸಂಕ್ಷಿಪ್ತತೆ ಅಂತ ಹೇಳಿದ್ರೆ ಅತಿ ಸಂಕ್ಷಿಪ್ತತೆ ಯಾವತ್ತೂ ಡೇಂಜರು. ಕೆಲವು ಸಲ ಬ್ರೆವಿಟಿ ಹೇಳಕ್ ಹೋಗಲ್ಲ, ಕೆಲವರು ಬಹಳ ಉದ್ದದ ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಒಂದು ಸಮೀಕರಣ ಉದಾಹರಣೆ ತಗೊಂಡಾಗ ಎಕ್ಸ್ಪ್ಲೈನ್ ಅಂದ್ಬಿಟ್ಟು A+B = B+A ಅನ್ನೋದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಸಮೀಕರಣದಲ್ಲಿ ದತ್ತವಾಗಿರುವ 2 ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತವು ಮೊದಲನೇ ಸಂಖ್ಯೆಯನ್ನು ಎರಡನೇ ಸಂಖ್ಯೆಗೆ ಕೂಡಿದಾಗ ಬರುವ ಮೊತ್ತವು ಎರಡನೇ ಸಂಖ್ಯೆಗೆ ಮೊದಲನೇ ಸಂಖ್ಯೆಗೆ ಕೂಡಿದಾಗ ಬರುವ ಮೊತ್ತಕ್ಕೆ ಸಮ ಅಂತ ಹೇಳಿದ್ರೆ ತಲೆ ತಿಂದು ಹೋಗ್ಬಿಡುತ್ತೆ. In a given equation, if the first number is added to the second number, the sum which is resultant of this addition is equal to the addition when the second number is added to the first number ಅಂತ ಹೇಳಿದ್ರೆ, this type of statement is what is called in logic prolix ಅಂತ ಕರೀತಾರೆ. ಉದ್ದನೆಯ ವಾಕ್ಯ, ಸಂಕ್ಷಿಪ್ತವಾಗಿ ಹೇಳಬಹುದಾದನ್ನ ತಲೆ ಎಳೆದುಕೊಂಡು ಕೂದಲು ಎಳೆದುಕೊಂಡು ನಾವು ಚಿಟ್ಟು ಹಿಡಿಸ್ಕೊಳ್ಳೋ ಹಂಗೆ ಆಗುತ್ತಲ್ಲ, ಬೋರ್ ಆಗುತ್ತೆ ಇದನ್ನು ಹೇಳೋದಕ್ಕೆ. ಅದಕ್ಕೆ ನಾವು ಏನು ಹೇಳ್ತೀವೋ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳ್ತಾರೆ. ಸೂತ್ರದಲ್ಲಿ ಇದು ಫಸ್ಟ್ ಲಕ್ಷಣ. ಬ್ರೆವಿಟಿ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಸ್ಟ್ ಸೂತ್ರ. Just because it is brief in nature, it should never be ambiguous. ಓವರ್ ಬ್ರೆವಿಟಿ ಏನಾಗೋಗುತ್ತೆ, ಅದು ಏನು ಅಂತಲೇ ಅರ್ಥ ಆಗಲ್ಲ. ಅದಕ್ಕೆ ಯು ಮಸ್ಟ್ ಟೇಕ್ ಕೇರ್ ದಟ್ ಯು ಆರ್ ನಾಟ್ ಆಂಬಿಗಿಯಸ್, ಯು ಆರ್ ನಾಟ್ ಪುಟಿಂಗ್ ಯುವರ್ ಸ್ಟ್ಯಾಂಡ್ ಪಾಯಿಂಟ್ ಇನ್ ಎ ಕನ್ಫ್ಯೂಸ್ಡ್ ಮ್ಯಾನರ್. ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು, ಆಂಬಿಗಿಟಿ ಇರಬಾರ್ದು. ಇಟ್ ಈಸ್ ಅನ್ಆಂಬಿಗಿಯಸ್ ನೇಚರ್. ಅಲ್ಪ ಅಕ್ಷರಂ ಅಂತ ಫಸ್ಟ್ ಹೇಳಿದ್ರು. ಎರಡನೇದೇನು ಅಂದರೆ ಅಸಂದಿಗ್ಧಂ ಅಂತಾರೆ. ಏನು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. Clarity is the second characteristic of sutra. Brevity first, clarity second. This is the second characteristic. And ಮೂರನೇದು ಏನಪ್ಪಾ ಅಂದ್ರೆ, it should contain the whole essence of the topic
which is going to be discussed, which is going to be presented. ಅದು ವಿಷಯದ ಇಡೀ ಸಾರವನ್ನು ಒಳಗೊಂಡಿರಬೇಕು, ಅರ್ಧಂಬರ್ಧ ಇರಬಾರ್ದು. It should contain the essence of the topic which is going to be discussed. This is the third characteristic of sutra. And the fourth characteristic of sutra is it should consider the problem in all possible phases. ಅದು ಸಮಸ್ಯೆಯ ಎಲ್ಲ ಮುಖಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ನೀವು ಪೇಪರ್ ಪ್ರೆಸೆಂಟ್ ಮಾಡುವಾಗ ಇದೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು. ಎಷ್ಟು ನೀಟಾಗಿ ಬರ್ತಿದ್ದಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ. ಯಾತಕ್ಕೆ ಭಾರತೀಯ ತತ್ವಶಾಸ್ತ್ರ ದೊಡ್ಡದು ಅನ್ನೋದಕ್ಕೆ ನಾವು ಇದೆಲ್ಲ ಹೇಳ್ತಿರೋದು. ಇವೆಲ್ಲ ಬರೆದಿಟ್ಟಿರೋದು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಂತಾನೆ. ವಿಶ್ವತೋಮುಖಂ ಅಂದರೆ ಯು ಶುಡ್ ಕನ್ಸಿಡರ್ ದಿ ಪ್ರಾಬ್ಲಮ್ ಫ್ರಮ್ ಆಲ್ ಪಾಸಿಬಲ್ ಆಂಗಲ್ಸ್. ಇಲ್ಲಿ ಹೇಗೆ ಹೇಳ್ತಾರೆ, ಅಲ್ಲಿ ಹೇಗೆ ಹೇಳ್ತಾರೆ ಅಂತ ಎಲ್ಲ ದೃಷ್ಟಿಕೋನದಿಂದಲೂ ನಿಮ್ಮ ಸಮಸ್ಯೆಯನ್ನು ಪರಿಶೀಲಿಸಬೇಕು. ವೆನ್ ಯು ಆರ್ ರೈಟಿಂಗ್ ಎ ಥೀಸಿಸ್, ವೆನ್ ಯು ಆರ್ ರೈಟಿಂಗ್ ಎ ಥೀಸಿಸ್, many of you are doctorate holders. I need not highlight all these points, but it has been highlighted in our ancient texts ಅನ್ನೋದನ್ನು ನಾನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಜಸ್ಟ್ ಬಹಳ ಚೆನ್ನಾಗಿ ಹೇಳಿದ್ದಾರೆ ವಿಶ್ವತೋಮುಖಂ ಅಂತ. ಇಫ್ ಯು ಆರ್ ರೈಟಿಂಗ್ ಎ ಡಿಲಿಟ್ ಥೀಸಿಸ್, ಅವಾಗ ಇದೆಲ್ಲ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಗಮನಕ್ಕೆ ತಂದುಕೊಂಡು ನೀವು ಒಂದು ಡಿಲಿಟ್ ಮಾಡಿ ನೀವೆಲ್ಲ. ಸೊ ಇಟ್ ಶುಡ್ ಕನ್ಸಿಡರ್ ದಿ ಪ್ರಾಬ್ಲಮ್ ಇನ್ ಆಲ್ ಪಾಸಿಬಲ್ ಫೇಸಸ್ ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೂ ಸ್ವಾರಸ್ಯ, ಇಟ್ ಶುಡ್ ನೆವರ್ ಬಿ ರಿಪಿಟೇಟಿವ್. ಇಟ್ ಶುಡ್ ನೆವರ್ ಬಿ, ಲಾಜಿಕಲ್ ಟರ್ಮಿನಾಲಜಿ ಉಪಯೋಗಿಸ್ಬೇಕು ಅಂದರೆ ಇಟ್ ಶುಡ್ ನೆವರ್ ಬಿ ಟಟಾಲಜಿ ಅಂತ ಹೇಳಿದ್ದೇ ಹೇಳ್ತಾ ಇರೋದು. ಅದು ಮಾಡಬಾರದು. ಟಟಾಲಜಿ ಅಂದರೆ ಪುನರುಕ್ತಿ ಇರಬಾರದು. ಭೀಮನು ದುರ್ಯೋಧನನನ್ನು ಹೇಗೆ ಸಾಯಿಸಿದನೋ ಪ್ರಶ್ನೆ ಕೇಳಿದರು. ಅವನು ಭೀಮನು ದುರ್ಯೋಧನನನ್ನು ಗುದ್ದಿ 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 2 ಪುಟ ಬರೆದು ಹೊಡೆದು ಸಾಯಿಸಿದನು ಅಂತ ಮಾಡ್ತಾರಲ್ಲ. ಇದು ರಿಪಿಟೇಟಿವ್ ಆಗುತ್ತೆ. ಇದು ತಮಾಷೆಗೆ ನಮಗೆ ಆಗುತ್ತೆ, ತರ್ಕದ ತಮಾಷೆಗಳಿಗೂ ಬಳಸಬಹುದು. ಬಟ್ ವಿ ಶುಡ್ ಟೇಕ್ ಕೇರ್ ದಟ್ ವಿ ಶುಡ್ ನೆವರ್ ಬಿ ರಿಪಿಟೇಟಿವ್ ಇನ್ ಅವರ್ ಪ್ರೆಸೆಂಟೇಷನ್. ಇದು 5ನೆಯ ಲಕ್ಷಣ. 6ನೆಯ ಲಕ್ಷಣ ಏನು ಅಂದರೆ ದೇರ್ ಶುಡ್ ಬಿ ಲಾಜಿಕಲ್ ಕನೆಕ್ಷನ್ ಬಿಟ್ವೀನ್ one sutra and another sutra, one statement and another statement. Suppose you start with a premise. A starting premise is there. Starting vakya is there. When you are making the next vakya, next proposition, the next proposition should follow from the first proposition. It should be relevant to the first proposition, the proposition which is already made. ಮೊದಲ ವಾಕ್ಯಕ್ಕೆ ಅದು ಸಂಬದ್ಧವಾಗಿರಬೇಕು, ಅಸಂಬದ್ಧವಾಗಿರಬಾರದು. ದೇರ್ ಮಸ್ಟ್ ಬಿ ಲಾಜಿಕಲ್ ಕನೆಕ್ಷನ್. ತಾರ್ಕಿಕ ಒಂದು ಸಂಬಂಧ ಇರಬೇಕು. ಈಗ ಐ ಆಮ್ ಗೋಯಿಂಗ್ ಟು ಗಿವ್ ಯು ಎನ್ ಎಕ್ಸಾಂಪಲ್. ಆಲ್ ಮೆನ್ ಆರ್ ಇಂಟೆಲಿಜೆಂಟ್ ಇನ್ ದಿಸ್ ಕ್ಲಾಸ್ ರೂಮ್. ಈ ತರಗತಿಯಲ್ಲಿ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಮಿಸ್ಟರ್ ಎಕ್ಸ್ is an all students are intelligent in this classroom. Mr. X is a student of this classroom. ಶ್ರೀಯುತ ಎಕ್ಸ್ ಎಂಬುವರು ಈ ತರಗತಿಯ ವಿದ್ಯಾರ್ಥಿ ಆಗಿದ್ದಾರೆ. ದೇರ್ಫೋರ್ ಏನಾಗುತ್ತೆ, ಇಫ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್, ಇಫ್ ಮಿಸ್ಟರ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ದಿಸ್ ಕ್ಲಾಸ್ರೂಮ್, ಮಿಸ್ಟರ್ ಎಕ್ಸ್ ಮಸ್ಟ್ ನೆಸೆಸರಿಲಿ ಬಿ ಇಂಟೆಲಿಜೆಂಟ್ ಅಂತ ಆಗುತ್ತೆ. So the conclusion necessarily follows the first 2 premises. There is a logical connection between the conclusion and the first 2 premises, first 2 statements. ಅಂದರೆ ಈಗಾಗಲೇ ಮಾಡಿದ 2 ವಾಕ್ಯಗಳಿಗೂ ನಾವು ಮಾಡಿದ ತೀರ್ಮಾನಕ್ಕೂ ಒಂದು ತಾರ್ಕಿಕ ಹೊಂದಾಣಿಕೆ ಇದೆ, ಸುಸಂಬದ್ಧತೆ ಇದೆ. Suppose you are making this statement like this: if all students in this classroom are intelligent, Mr. X is a student, therefore Mr. X is dancing in the classroom ಅಂತ ಹೇಳಿದ್ರೆ it is irrelevant, and the conclusion does not follow from the statements. The conclusion does not follow. ಅಂದರೆ ಈ ತೀರ್ಮಾನವೆಂಬುದು ಮೊದಲೆರಡು ವಾಕ್ಯಗಳಿಗೆ ತರ್ಕಬದ್ಧವಾಗಿ ಬರ್ತಾ ಇಲ್ಲ.
ಅಸಂಬದ್ಧವಾಗಿದೆ, ಹೀಗೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ದಿ ಸೂತ್ರ ಮಸ್ಟ್ ಹ್ಯಾವ್ 6 characteristics. Any sutra, these characteristics not only apply to sutra but also to your presentation. ನೀವು ಮಾಡುವ ಒಂದು ಯಾವುದೇ ಪ್ರೆಸೆಂಟೇಷನ್ ಇಟ್ಕೊಳ್ಳಿ, ಅದಕ್ಕೆ ಇದು ಅಪ್ಲೈ ಆಗೇ ಆಗುತ್ತೆ. ಯು ಮಸ್ಟ್ ಬಿ ಬ್ರೀಫ್ ಇನ್ ಪ್ರೆಸೆಂಟೇಷನ್. ಯು ಮಸ್ಟ್ ಯೂಸ್ ಲೆಸ್ ವರ್ಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಅನಗತ್ಯವಾದ ಪದಗಳನ್ನು ತುರುಕಬೇಡಿ, ಮೊದಲನೇದು. ಎರಡನೇದು, ಯು ಶುಡ್ ಬಿ ಅನ್ಆಂಬಿಗ್ಯೂಯಸ್ ಇನ್ ಯುವರ್ ಪ್ರೆಸೆಂಟೇಷನ್. ಯು ಮಸ್ಟ್ ಬಿ ವೆರಿ ಕ್ಲಿಯರ್ ಇನ್ ಯುವರ್ ಪ್ರೆಸೆಂಟೇಷನ್. ನಿಮ್ಮ ಆಲೋಚನೆಗೆ ಎಷ್ಟು ಬೇಕೋ ಅಷ್ಟೇ ಶಬ್ದಗಳನ್ನು ಸರಳವಾಗಿ ಬಳಸಿ. ದಿಸ್ ದಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್. ನೋಡಿ, ಇವೆಲ್ಲ ಬರೆದು ಅಲ್ಪಾಕ್ಷರಂ ಅಸಂದಿಗ್ಧಂ. ಅಂಡ್ ಟ್ರೈ ಟು ಕನ್ಸಿಡರ್ ದಿ ಪ್ರಾಬ್ಲಮ್ ಯು ಆರ್ ಡಿಸ್ಕಸಿಂಗ್. ಯು ಶುಡ್ ಟ್ರೈ ಟು ಪ್ರೆಸೆಂಟ್ ದಿ ಎಸೆನ್ಸ್ ಆಫ್ ದಿ ಹೋಲ್ ಟಾಪಿಕ್. ಇಡೀ ವಿಷಯದ ಸಾರವನ್ನು ನೀವು ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ದಿಸ್ ದಿ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್. ಅಂಡ್ ಟ್ರೈ ಟು ಕನ್ಸಿಡರ್ ಯುವರ್ ಪ್ರಾಬ್ಲಮ್ ಫ್ರಮ್ ಆಲ್ ಪಾಸಿಬಲ್ ಫೇಸಸ್. ಸಮಸ್ಯೆ ಎಲ್ಲ ಮುಖಗಳನ್ನು ಗಣನೆಗೆ ತಂದುಕೊಂಡು ಚರ್ಚೆ ಮಾಡಿ ಪ್ರಯತ್ನ ಮಾಡಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ದಿ. ಇವಾಗ ಯು ಹ್ಯಾವ್ ಚೋಸನ್ ಎ ಸ್ಮಾಲ್ ಟಾಪಿಕ್ ಫಾರ್ ಎ ಸೆಮಿನಾರ್ ಆರ್ ಸಮಥಿಂಗ್, ಅವಾಗ ಯು ಹ್ಯಾವ್ ಟು ರೆಸ್ಟ್ರಿಕ್ಟ್ ಯುವರ್ ಸ್ಟಡಿ. ಆದರೆ ಇಫ್ ಯು ಆರ್ ರೈಟಿಂಗ್ ಎ ಬುಕ್ ಆರ್ ಥೀಸಿಸ್ ಲೈಕ್ ದಿಸ್, you have to do all these things, and you should take care that you are not repetitive. ಬರೆದಿದ್ದನ್ನೇ ಹೇಳಿದ ಕಿಸ್ಬಾಯ್ದಾಸ ಅಂತ ಮಾಡಕ್ಕೆ ಹೋಗೋದು ಬೇಡ. And there is logical, the last characteristic is there is logical connection between, there must be logical connection between one statement and another statement. ಅಸ್ತೋಭಂ ಅನವದ್ಯಂ ಚ ಸೂತ್ರಂ ಸೂತ್ರವಿದೋ ವಿದುಹು ಅಂತಾರೆ. ಸೂತ್ರವೆಂದರೆ ಏನು ಅಂತ ಒಂದು ಶ್ಲೋಕವನ್ನೇ ಬರೆದಿಟ್ಬಿಟ್ಟಿದ್ದಾರೆ ನಮ್ಮಲ್ಲಿ. ಆದ್ದರಿಂದ these are the sutras. Keeping these characteristics in mind, every darshanika wrote, presented his standpoint in the form of a sutra text. Gautama wrote to present his standpoint in the form of a sutra, for sutra text, which is called ನ್ಯಾಯ ಸೂತ್ರ. ಅದೆಷ್ಟೋ ಸೂತ್ರಗಳನ್ನು ಒಳಗೊಂಡಿದೆ. ಡೆಫಿನೇಷನ್ ಕೊಡ್ತಾ ಹೋಗ್ತಾನೆ. ಸೊ ದಿಸ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೂತ್ರ. ಈಗ ನೆಕ್ಸ್ಟ್ ಏನಂದ್ರೆ, ನ್ಯಾಯಾಯಿಕಾಸ್ ಆರ್ ಕಾಲ್ಡ್ ರಿಯಲಿಸ್ಟ್ ಅಂತ, ವಾಸ್ತವವಾದಿಗಳು ಅಂತ ಕರೀತಾರೆ. ರಿಯಲಿಸಮ್ ಅಂದರೆ ಏನು? ಬೈ ರಿಯಲಿಸಮ್ ಯು ಮೀನ್ ದಟ್ ದಿ ಆಬ್ಜೆಕ್ಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ನೋಯಿಂಗ್ ಸಬ್ಜೆಕ್ಟ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್. ಅಂದರೆ ನಾವು ಜ್ಞಾನದಲ್ಲಿ, ಜ್ಞಾನ ಡಿಪೆಂಡ್ಸ್ ಅಪಾನ್, ನಾಲೆಡ್ಜ್ ಡಿಪೆಂಡ್ಸ್ ಅಪಾನ್ 3 ಆಸ್ಪೆಕ್ಟ್ಸ್. ದಿ ನೋಯರ್, ತಿಳಿಯುವವನು, ವಸ್ತುವನ್ನು ತಿಳಿಯುವವನು, ಅವನನ್ನು ಜ್ಞಾತೃ ಅಂತ ಕರೀತಾರೆ, ಸಬ್ಜೆಕ್ಟ್ ಅಂತ ಕರೀತಾರೆ. ತಿಳಿಯಲ್ಪಡುವ ವಸ್ತು, ದಿ ನೋನ್ ಆಬ್ಜೆಕ್ಟ್, ಇಟ್ ಈಸ್ ಕಾಲ್ಡ್ ಜ್ಞೇಯ ಆರ್ ಪ್ರಮೇಯ ಅಂತ ಕರೀತಾರೆ. ಅಂಡ್ ದಿ ಮೀನ್ಸ್ ಆಫ್ ನೋಯಿಂಗ್ ದಿ ಆಬ್ಜೆಕ್ಟ್, ಈ ವಸ್ತುವನ್ನು ತಿಳಿಯುವ ಸಾಧನವೇನಿದೆ ಅದನ್ನ ಪ್ರಮಾಣ ಅಂತ ಕರೀತಾರೆ. ಸೊ ಎನಿ ನಾಲೆಡ್ಜ್ ಡಿಪೆಂಡ್ಸ್ ಅಪಾನ್ ದೀಸ್ 3 ಆಸ್ಪೆಕ್ಟ್ಸ್. ಹೆನ್ಸ್ ನಾಲೆಡ್ಜ್ ಇಸ್ ಕಾಲ್ಡ್ ತ್ರಿಪುಟಿ ಅಂತ ನಮ್ಮಲ್ಲಿ ಕರೆಯೋದು. ನಾಲೆಡ್ಜ್ ಪಾಯಿಂಟ್ಸ್ ಟು 3 ಆಸ್ಪೆಕ್ಟ್ಸ್, ನೇಮ್ಲಿ ಜ್ಞಾತೃ, ಜ್ಞೇಯ, ಪ್ರಮಾತೃ, ಪ್ರಮೇಯ, ಪ್ರಮಾಣ. ದಿ ನೋಯಿಂಗ್ ಸಬ್ಜೆಕ್ಟ್, ದಿ ನೋನ್ ಆಬ್ಜೆಕ್ಟ್ and the means of knowing the object. ಈಗ ಪ್ರಶ್ನೆ ಏನು ಅಂದರೆ, ಬೈ ರಿಯಲಿಸಮ್ you mean whether the object depends upon the knowing subject for its existence or not. Suppose there is a mobile on my table. Suppose I vacate the room, whether the mobile continues to exist or not. That is the question discussed in philosophy. Any philosophy for that matter, whether Eastern philosophy or Western philosophy. Realists ಏನು ಹೇಳ್ತಾರೆ ಅಂದರೆ, whether you are there to know it or not, the object continues to exist. ನಾನು ಅಲ್ಲಿ ಇರಲಿ ಬಿಡಲಿ, ಮೊಬೈಲ್ ಕಂಟಿನ್ಯೂಸ್ ಟು ಹ್ಯಾವ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅಂತ. ದಿ ಮೊಬೈಲ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ನೋಯಿಂಗ್ ಸಬ್ಜೆಕ್ಟ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್. ತನ್ನ ಅಸ್ತಿತ್ವಕ್ಕೆ ಇದು ವಸ್ತುವೆಂಬುದು
ತಿಳಿಯುವವನನ್ನು ಅವಲಂಬಿಸಿಲ್ಲ. ತಿಳಿಯೋನು ಅದನ್ನು ತಿಳಿಲಿ ಬಿಡಲಿ ಅದು ಇದ್ದೇ ಇರುತ್ತೆ ಅಂತ ಹೇಳೋರನ್ನ ರಿಯಲಿಸ್ಟ್ ಅಂತ ಕರೀತಾರೆ, ವಾಸ್ತವವಾದಿಗಳು ಅಂತ ಕರೀತಾರೆ. ನೈಯಾಯಿಕರು ವಾಸ್ತವವಾದಿಗಳು. ನೈಯಾಯಿಕ ಇನ್ ದಿಸ್ ರೆಸ್ಪೆಕ್ಟ್ ಈಸ್ ಎ ರಿಯಲಿಸ್ಟ್. Whether the subject knows the object or not, the object continues to have its independent existence. The knowings. ಈಗ ಪ್ರಮಾಣ ಅಂತ ಬರುತ್ತೆ. ಪ್ರಮಾತೃ, ಪ್ರಮೇಯ, ಪ್ರಮಾಣ ಅಂತ. ವಾಟ್ ಡಸ್ ಇಟ್ ಮೀನ್? ಸಾಮಾನ್ಯವಾಗಿ ನಾವು ಭ್ರಮೆ ಅನ್ನೋ ಶಬ್ದವನ್ನು ಕೇಳ್ತೀವಿ. ಸಾರಿ, ದಿ ಟರ್ಮ್ ಪ್ರಮಾ ಮೀನ್ಸ್ ರೈಟ್ ನಾಲೆಡ್ಜ್ ಅಂತ. ಪ್ರಮಾ ಅಂದರೆ ಸರಿಯಾದ ಜ್ಞಾನ ಅಂತ. ಇಟ್ ಈಸ್ ಆಪೋಸಿಟ್ ಟು ವಾಟ್ ಇಸ್ ಕಾಲ್ಡ್ ಭ್ರಮ ಅಂತ. ಭ್ರಮಾಗೆ ಆಪೋಸಿಟ್ ವರ್ಡ್ ಏನು ಅಂತ ಹೇಳಿದ್ರೆ ಅನೇಕ ಮಂದಿಗೆ ತಿಳಿದಿರಲ್ಲ, ಪ್ರಮ ಅಂತ. ಭ್ರಮ ಅಂದರೆ ಇರೋನಿಯಸ್ ನಾಲೆಡ್ಜ್, ರಾಂಗ್ ನಾಲೆಡ್ಜ್, ತಪ್ಪು ವಿಷಯವನ್ನು ಕುರಿತ ತಪ್ಪು ಜ್ಞಾನ. ಹಗ್ಗ ಇದ್ದರೆ ಅಲ್ಲಿ ಹಾವನ್ನು ನೋಡೋದು ಭ್ರಮೆ, ಹಗ್ಗವನ್ನು ಹಗ್ಗವಾಗಿ ಗುರುತಿಸೋದು ಭ್ರಮೆ. ಸೊ ದಿ ಟರ್ಮ್ ಪ್ರಮಾ ಮೀನ್ಸ್ ರೈಟ್ ನಾಲೆಡ್ಜ್. The term means of getting prama is called pramana. So what is the means of getting the right knowledge? It is called pramana. Pramana ಅಂದರೆ ಓತ್ ಟೇಕಿಂಗ್ ಅಂತಲ್ಲ ಅರ್ಥ. ಒಂದು ಜ್ಞಾನವನ್ನು ಪಡೆಯೋದಕ್ಕೆ ನಾವು ಬಳಸುವ ಸಾಧನ ಏನಿದೆ ಅದನ್ನು ಪ್ರಮಾಣ ಅಂತ ಕರೀತಾರೆ. ನ್ಯಾಯ accepts 4 such pramanas. ನೈಯಾಯಿಕರು 4 ಪ್ರಮಾಣಗಳನ್ನು ಗುರುತಿಸ್ತಾರೆ. ದಿ ಫಸ್ಟ್ ಪ್ರಮಾಣ ಇಸ್ ವಾಟ್ ಇಸ್ ಕಾಲ್ಡ್ ಪ್ರತ್ಯಕ್ಷ. ಈಗಾಗಲೇ ನಾವು ಚಾರ್ವಾಕರನ್ನ ಹೇಳಿದಾಗ ಪ್ರತ್ಯಕ್ಷದ ಬಗ್ಗೆ ಮಾತಾಡಿದ್ದೀವಿ. ಪ್ರತ್ಯಕ್ಷ ಈಸ್ ಪ್ರತ್ಯಕ್ಷ. ದಿ ವರ್ಡ್ ಪ್ರತ್ಯಕ್ಷ ಹ್ಯಾಸ್ ಗಾಟ್ 2 words, ಪ್ರತಿ ಅಕ್ಷ, ಪರ್ಸೆಪ್ಷನ್. ದಿ ಸೆಕೆಂಡ್ ಪ್ರಮಾಣ ಈಸ್ ಕಾಲ್ಡ್ ಅನುಮಾನ. The third pramana is called Shabda, and the fourth pramana is called Upamana. So, Pratyaksha, Anumana, Shabda, Upamana. Perception is Pratyaksha, inference is Pramana, verbal testimony is Shabda, analogy is Upamana. So, let us know something about these pramanas in brief. Coming to Pratyaksha. So Pratyaksha is defined as the knowledge which results from the contact between sense organ and the sense object. Andre Pratyaksha has got 2 words, Prati, Aksha. Whatever that is given to your sense organ and the knowledge resulting between the contact between the sense organ and the sense object is what is called Pratyaksha. ನಾವು ಹೇಗೆ ಅಂದರೆ ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ಉಂಟಾಗೋ ಜ್ಞಾನ ಏನಿದೆ ಅದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಇಂದ್ರಿಯಗಳು 5 ಅಂತ ನಿಮ್ಗಾಗಲೇ ಗೊತ್ತಿದೆ, ಎನಿ ಇಂದ್ರಿಯ ಫಾರ್ ದಟ್ ಮ್ಯಾಟರ್. ಇಲ್ಲಿ ಅಕ್ಷ ಅಂದರೆ ಬರೀ ಕಣ್ಣು ಅನ್ನೋದನ್ನು ಸೂಚಿಸಲ್ಲ. ಇಟ್ ಆಲ್ಸೋ ಸಿಂಬಲೈಸಸ್ ಇನ್ ಎನಿ ಇಂದ್ರಿಯ. ಇಂದ್ರಿಯ ಇನ್ ಜನರಲ್, ಕಣ್ಣು ಇನ್ ಪರ್ಟಿಕ್ಯುಲರ್ ಇಸ್ ವಾಟ್ ಇಸ್ ಕಾಲ್ಡ್ ಅಕ್ಷ. ಸೊ ಇಲ್ಲಿ ಅಕ್ಷ ಶಬ್ದವನ್ನ ಜನರಲ್ ಅರ್ಥದಲ್ಲಿ ಬಳಸಿದ್ದಾರೆ. ಸೊ ಎನಿ ಸೆನ್ಸ್ ಆರ್ಗನ್ ಇಸ್ ವಾಟ್ ಇಸ್ ಕಾಲ್ಡ್ ಅಕ್ಷ. ಸೊ ಪರ್ಸೆಪ್ಷನ್ ಡಿಪೆಂಡ್ಸ್ ಅಪಾನ್ ಸರ್ಟನ್ ಕಂಡೀಷನ್ಸ್. ಈ ಪ್ರತ್ಯಕ್ಷ ಅನ್ನೋದು ಸಾಧ್ಯವಾಗಬೇಕಿದ್ರೆ ಕೆಲವು ಕಂಡೀಷನ್ಸ್ ಇರಬೇಕು. ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ದಿ ಫಸ್ಟ್ ಕಂಡೀಷನ್ ಈಸ್ ಯುವರ್ ಸೆನ್ಸ್ ಆರ್ಗನ್ ಶುಡ್ ವರ್ಕ್ ಪ್ರಾಪರ್ಲಿ. ನಿಮ್ಮ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಕಣ್ಣು ಸರಿಯಾಗಿ ಕ್ರಿಯಾಶೀಲವಾಗಿರಬೇಕು, ಧೂಳಿರಬಾರ್ದು. ಧೂಳಿರೋ ಕಣ್ಣು ಮಸುಕಾಗಿದ್ದರೆ ವಿಷಯದ ಜ್ಞಾನ ನಿಮಗೆ ಉಂಟಾಗೋದಿಲ್ಲ.
ಚಿತ್ರಕಲೆಯನ್ನು ಆಸ್ವಾದಿಸಲಾರ, ಕಿವುಡನು ಸಂಗೀತ ಕಲೆಯನ್ನು ಆಸ್ವಾದಿಸಲಾರ ಅಂತ. ಎನಿ ಆಬ್ಜೆಕ್ಟ್ ಟು ಬಿ ನೋಡ್, ಅವರ್ ಸೆನ್ಸ್ ಆರ್ಗನ್ ಶುಡ್ ವರ್ಕ್ ಪ್ರಾಪರ್ಲಿ. The second condition is what is called, there must be sufficient light to perceive the object. ವಸ್ತು ನೋಡಕ್ಕೆ ಸಾಕಷ್ಟು ಬೆಳಕಿರಬೇಕು. ವಸ್ತು ಇರಬಹುದು, ನಿಮ್ಮ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರಬಹುದು, ಬಟ್ ಇಫ್ ದೇರ್ ಇಸ್ ನೋ ಸಫಿಷಿಯಂಟ್ ಲೈಟ್ ಯು ಮೇ ನಾಟ್ ಬಿ ಏಬಲ್ ಟು ಪರ್ಸೀವ್ ದಿ ಆಬ್ಜೆಕ್ಟ್. ಸಾಕಷ್ಟು ಬೆಳಕಿಲ್ಲದೆ ಹೋದರೆ ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಆಗಲ್ಲ. The third important and the last but not the least condition is then there must be contact between the subject and the object. ತಿಳಿಯೋನು ತಿಳಿಯಲ್ಪಡೋವನಿಗೂ ಸಂಪರ್ಕ ಇರಬೇಕು. ನೀವು ಇಲ್ಲಿ ಕೂತ್ಕೊಂಡು, ಇದೊಂಥರ ದೂರದ ಸಂಪರ್ಕ ಇದ್ದಂಗೆ ನಮಗೂ ನಿಮಗೂ. ನಾನು ಇಲ್ಲೇ ಕೂತ್ಕೊಂಡು ಅಲ್ಲೆಲ್ಲೋ ವಿಷಯ ನಾನು ನೋಡಿದೆ ಅಂತ ಯು ಕಾಂಟ್ ಕ್ಲೈಮ್. There must be direct contact between the knowing subject and the known object ಅಂತ ಹೇಳ್ತಾರೆ. ತಿಳಿಯೋನು ತಿಳಿಯಲ್ಪಡುವ ವಸ್ತುವಿಗೆ ನೇರ ಸಂಪರ್ಕ ಇರಬೇಕು ಅಂತ. And this contact again is threefold. ಈ ಸಂಪರ್ಕ 3 ತರಹ ಅಂತ ಹೇಳ್ತಾರೆ ನೈಯಾಯಿಕರು. There must be contact between self and the mind. ನಿಮ್ಮ ಆತ್ಮನಿಗೂ ಮನಸ್ಸಿಗೂ ಸಂಪರ್ಕವಿರಬೇಕು. ಇದು ಬಹಳ ಸೂಕ್ಷ್ಮವಾಗಿ, ನೀವು ಗಾರ್ಡನ್ ಇದ್ರಲ್ಲಿ ಯಾಕೆ ಏನನ್ನು ನೋಡಲ್ಲ ಅಂತ ಹೇಳಿದ್ರೆ, ದೇರ್ ಈಸ್ ದಿ ಸೆಲ್ಫ್ ಬಟ್ ದೇರ್ ಇಸ್ ನೋ ಮೈಂಡ್ ವರ್ಕಿಂಗ್. ದಟ್ ಈಸ್ ವೈ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಎನಿಥಿಂಗ್, ಯು ವಿಲ್ ನಾಟ್ ಬಿ ಏಬಲ್ ಟು ಡ್ರೀಮ್ ಎನಿಥಿಂಗ್ ಅಂತ. ಸೊ ದಿ ಫಸ್ಟ್ ಟೈಪ್ ಆಫ್ ಕಾಂಟ್ಯಾಕ್ಟ್ ಈಸ್ there must be contact between yourself and the mind. In this context, I want to remind you that according to Indian philosophy, self and mind are not one and the same. ಆತ್ಮ ಮತ್ತು ಮನಸ್ಸು ಒಂದೇ ಅಲ್ಲ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. This is in contrast with the Western philosophy, which identifies self with mind. ಆತ್ಮ ಮನಸ್ಸುಗಳನ್ನು ಏಕೀಕರಿಸ್ತಾರೆ ಪಾಶ್ಚಾತ್ಯ ತಾತ್ವಿಕರು. ಬಹುತೇಕ ಪಾಶ್ಚಾತ್ಯ ತಾತ್ವಿಕರು ನಾವು ಆತ್ಮವನ್ನು ಮನಸ್ಸೆಂದು ಮನಸ್ಸನ್ನು ಆತ್ಮವೆಂದು ಕರೆಯೋದು ನಾವು ನೋಡ್ತೇವೆ. ಬಟ್ ಇಂಡಿಯನ್ ಫಿಲಾಸಫರ್ಸ್ ಆರ್ ವೆರಿ ಕ್ಲಿಯರ್ ಇನ್ ದಿಸ್ ದಟ್ ಮೈಂಡ್ ಅಂಡ್ ಸೆಲ್ಫ್ ಆರ್ ಡಿಫರೆಂಟ್. ಎಕ್ಸೆಪ್ಟಿಂಗ್ ಬುದ್ಧಿಸಮ್ ಅಂಡ್ ಚಾರ್ವಾಕ, from Jainism onwards, we see they are differentiating self and the mind as independent and different also. This is the first characteristic. The second type of contact is there must be contact between the mind and the sense organs. You are a complex of self, a mind, and the sense organ. ನಿಮ್ಮ ಶರೀರದಲ್ಲಿ ನೀವು ಎಂಬುದು ಇದ್ದೀರಿ, ಮನಸ್ಸು ಎಂಬುದು ಇದೆ, ಇಂದ್ರಿಯಗಳು ಅನ್ನೋದು ಇದೆ. ಇವಿಷ್ಟರ ಸಂಕೀರ್ಣವು ನೀವು. ಮೊದಲನೇ ಸಂಪರ್ಕ ಹೆಂಗಿರಬೇಕು ಅಂದರೆ ನಿಮಗೂ ಮನಸ್ಸಿಗೂ ಸಂಪರ್ಕವಿರಬೇಕು. ಎರಡನೇ ಸಂಪರ್ಕ ಏನು ಅಂದರೆ ನಿಮ್ಮ ಮನಸ್ಸಿಗೂ ಇಂದ್ರಿಯಗಳಿಗೂ ಸಂಪರ್ಕವಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಮೂರನೇ ರೀತಿ ಸಂಪರ್ಕ ಏನು ಅಂದರೆ ನಿಮ್ಮ ಇಂದ್ರಿಯಗಳಿಗೂ ಇಂದ್ರಿಯ ವಿಷಯಗಳಿಗೂ ಸಂಪರ್ಕವಿರಬೇಕು. Suppose there is a jamun, a cup of jamun there in front of you. Jamun ಇರ್ಬೋದು ನಿಮ್ಮ ಮುಂದೆ. ಮೊದಲನೇದೇನು ಆತ್ಮಕ್ಕೂ ಮನಸ್ಸಿಗೂ ಸಂಪರ್ಕ, ನಿಮ್ಮ ಮನಸ್ಸಿಗೂ ಇಂದ್ರಿಯಗಳಿಗೂ ಸಂಪರ್ಕ, ಇಂದ್ರಿಯಕ್ಕೂ ನಿಮ್ಮ ಕಣ್ಣಿಗೂ ನಾಲಿಗೆಗೂ ಮತ್ತು ಜಾಮೂನ್ಗೂ ಇರೋ ಸಂಪರ್ಕ. ಈ ಮೂರೂ ರೀತಿಯ ಸಂಪರ್ಕವಿದ್ದರೆ you will be capable of, you will be able to know the object or perceive the object. Perception involves these 3 types of contact. ಈ 3 ತರಹದ ಒಂದು ಸ್ಪರ್ಶವನ್ನ ಅವರು ಹೇಳ್ತಾರೆ, ಸಂಪರ್ಕವನ್ನ ಇನ್ನೂ ಟೆಕ್ನಿಕಲ್ ವರ್ಡ್ ಬಳಸ್ತಾರೆ, ಸನ್ನಿಕರ್ಷ ಅಂತ ಬಳಸ್ತಾರೆ ನೈಯಾಯಿಕರು. The contact between the self and the mind, the contact between the mind and the sense organ,
ದಿ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಸೆನ್ಸ್ ಆರ್ಗನ್ ಅಂಡ್ ದಿ ಸೆನ್ಸ್ ಆಬ್ಜೆಕ್ಟ್ ಅಂತ. ಆಫ್ ದಿ ಅಬೌವ್ ಕಾಂಟ್ಯಾಕ್ಟ್ಸ್, ಈ ಮೂರು ಕಾಂಟ್ಯಾಕ್ಟ್ಸ್ಗಳಲ್ಲಿ ಪ್ರಮುಖವಾದ ಕಾಂಟ್ಯಾಕ್ಟ್ ಯಾವುದು ಅಂತ ಹೇಳಿದ್ರೆ ದಿ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಮೈಂಡ್ ಅಂಡ್ ದಿ ಸೆನ್ಸ್ ಆರ್ಗನ್ ಅಂತ. ಎರಡನೇ ಕಾಂಟ್ಯಾಕ್ಟ್ ಬಹಳ ಮುಖ್ಯ, ಮನಸ್ಸು ಮತ್ತು ಇಂದ್ರಿಯಗಳ ಸಂಪರ್ಕ ಇರಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಆಲ್ದೋ ಯುವರ್ ಸೆನ್ಸ್ ಆರ್ಗನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸೆನ್ಸ್ ಆರ್ಗನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸೆನ್ಸ್ ಆಬ್ಜೆಕ್ಟ್. ಇಂದ್ರಿಯಗಳಿಗೆ ಇಂದ್ರಿಯ ವಿಷಯದ ಸಂಪರ್ಕ ಇರಬಹುದು, ನೀವು ವಸ್ತುವನ್ನು ನೋಡ್ತಾ ಇದ್ದಂಗೆ ಇರಬಹುದು. ಇಫ್ ದಿ ಮೈಂಡ್ ಈಸ್ ನಾಟ್ ಇನ್ ಟಚ್ ವಿತ್ ದಿ ಸೆನ್ಸ್ ಆರ್ಗನ್, ಇಫ್ ಯುವರ್ ಮೈಂಡ್ ಈಸ್ ಎಲ್ಸ್ವೇರ್, you are not perceiving the object in the real sense of the term. ನಮ್ಮ ಇಂದ್ರಿಯಕ್ಕೂ ಇಂದ್ರಿಯ ವಿಷಯಕ್ಕೂ ಸಂಪರ್ಕವಿರಬಹುದು, ಆದರೆ ನಿಮ್ಮ ಮನಸ್ಸಿಗೂ ಇಂದ್ರಿಯಕ್ಕೂ ಸಂಪರ್ಕವಿಲ್ಲದಿದ್ದರೆ, ಅನ್ಯ ಮನಸ್ಕವಾಗಿದ್ದರೆ ನಾವು ಆ ವಿಷಯವನ್ನು ತಿಳಿತಾ ಇಲ್ಲ. ನೀವು ಎಷ್ಟು ಪಾಠ ಮಾಡ್ತಾ ಇದ್ರಂತೆ, ಫ್ರಂಟ್ ಬೆಂಚಲ್ಲಿ ಸ್ಟೂಡೆಂಟ್ ಕೂತಿದ್ದಂತೆ, ಕೂತಿದ್ದು ಬಹಳ ತದೇಕ ಚಿತ್ತತೆಯಿಂದ ನೋಡ್ತಾ ಇದ್ದಂಗಿತ್ತು. ಮೇಷ್ಟ್ರಿಗೆ ಬಹಳ ಸ್ಪಿರಿಟ್ ಬಂತು. ಎಲ್ಲ ಹೇಳಿದ್ಮೇಲೆ ಒಳಗೋಯ್ತೇನೆಯ ಶಿಷ್ಯ ಅನ್ನಂತೆ. ಹೋಗ್ತಾ ಇದೆ ಗುರುಗಳೇ, ಬಾಲ ಮಾತ್ರ ಆಚೆ ಉಳ್ಕೊಂಡಿದೆ ಅನ್ನಂತೆ. ಏನು ಹೀಗೆ ಹೇಳ್ತೀಯಲ್ಲಯ್ಯ ಅಂತ ಹೇಳಿದ್ರೆ, ಹೌದು ಗುರುಗಳೇ ಅಂತ ನೋಡಿದ್ರೆ ಆ ಮೇಷ್ಟ್ರು ಹಿಂದೆ ಗೋಡೆಯಲ್ಲಿ ಒಂದು ಬಿಲ ಇತ್ತು. ಆ ಬಿಲೆಯಲ್ಲಿ ಇಲಿ ಸುಂಡ ಹೋಗ್ತಾ ಇತ್ತು, ಬಾಲ ಆಡಿಸ್ತಾ ಇತ್ತು. ಅದನ್ನು ನೋಡ್ತಾ ಇದ್ನೇ ಹೊರತು ಮೇಷ್ಟ್ರು ಪಾಠ ಕೇಳ್ತಾ ಇರಲಿಲ್ಲ. ಅಂದರೆ ದಿಸ್ ಶೋಸ್ ದಿ ಇಂಪಾರ್ಟೆನ್ಸ್ ಆಫ್ ಮೈಂಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆಬ್ಜೆಕ್ಟ್. ವಾಟ್ ಎವರ್ ಬಿ ದಿ ಆಬ್ಜೆಕ್ಟ್, ವಾಟ್ ಎವರ್ ಬಿ ದಿ ಸೆನ್ಸ್ ಆರ್ಗನ್, ಮನಸ್ಸು ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದಕ್ಕೆ ದೇರ್ ಇಸ್ ಒನ್ ಸೇಯಿಂಗ್ ಇನ್ ದಿ ಉಪನಿಷತ್. ಫಾರ್ ಎಕ್ಸಾಂಪಲ್, ಮೈತ್ರಿ ಉಪನಿಷತ್ ಅಂತ ಇದೆ. ಮನಸ ಏವ ಪಶ್ಯತಿ, ಮನಸ ಏವ ಶೃಣೋತಿ. ಒನ್ ಸೀಸ್ ಬೈ ಮೀನ್ಸ್ ಆಫ್ ಮೈಂಡ್, ಒನ್ ಲಿಸನ್ಸ್ ಟು ಬೈ ಮೀನ್ಸ್ ಆಫ್ ಮೈಂಡ್ ಅಂತಾನೆ. ಮನುಷ್ಯ ನೋಡೋದು ಮನಸ್ಸಿನಿಂದ, ಮನುಷ್ಯ ಕೇಳೋದು ಮನಸ್ಸಿನಿಂದ ಅಂತ. ಬ್ಯೂಟಿಫುಲ್. ದಿ ರೋಲ್ ಆಫ್ ಮೈಂಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಉಪನಿಷತ್ತುಗಳ ಕಾಲದಲ್ಲಿ ಹೇಳಿದ್ರು. ಕ್ಯಾಂಟ್ ಆ ನಂತರ 17ನೇ ಶತಮಾನದಲ್ಲಿ ಈ ಮನಸ್ಸನ್ನು ಬಹಳ ಅದ್ಭುತವಾಗಿ ವಿಶ್ಲೇಷಿಸಿ ಇದೇ ತೀರ್ಮಾನಕ್ಕೆ ಬಂದ. ಮನಸ್ಸು ಸೆಲೆಕ್ಟ್ ಮಾಡಿಕೊಂಡ್ರೇನೆ ಆ ವಸ್ತುವಿನ ಜ್ಞಾನ ಸಿಕ್ಕೋದು ನಮಗೆ ಅಂತ. ಮನಸ್ಸು ಅನ್ನೋದ್ ಬಗ್ಗೆನೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡಿದ್ದಾರೆ ನಮ್ಮಲ್ಲಿ, ಅದು ಈಗ ಬೇಡ. ಸೊ ಫಾರ್ ದಿ ಅಬೌವ್ ರೀಸನ್ ಲೇಟರ್ ನೈಯಾಯಿಕಸ್ ಏನ್ ಮಾಡಿದ್ರು, ದೇ ರಿವೈಸ್ ದಿ ಡೆಫಿನೇಷನ್ ಆಫ್ ಪರ್ಸೆಪ್ಷನ್. ಪ್ರತ್ಯಕ್ಷದ ಬಗ್ಗೆ ಡೆಫಿನೇಷನ್ನೇ ಚೇಂಜ್ ಮಾಡಿಬಿಟ್ರು ಅವರು. ಇಂದ್ರಿಯ ಅಂತ ತರಲೇ ಇಲ್ಲ ಅವರು, ಮನಸ್ಸನ್ನು ತಂದ್ಬಿಟ್ರು. ಏನ್ ಹೇಳಿದ್ರು, ಪರ್ಸೆಪ್ಷನ್ ಮೇ ಆರ್ ಮೇ ನಾಟ್ ಇನ್ವಾಲ್ವ್ ಸೆನ್ಸ್ ಆರ್ಗನ್ಸ್ ಅಂತ. ವಾಟ್ ಕಾನ್ಸ್ಟಿಟ್ಯೂಟ್ಸ್ ದಿ ಪ್ರೈಮ್ ಫ್ಯಾಕ್ಟರ್ ಆಫ್ ಪರ್ಸೆಪ್ಷನ್ ಈಸ್ ದಿ ಡೈರೆಕ್ಟ್ನೆಸ್ ಆರ್ ಇಮ್ಮಿಡಿಯಸಿ. ನೇರತನ ಅನ್ನೋದಿದೆಯಲ್ಲ, ಪ್ರತ್ಯಕ್ಷದ ಪ್ರಮುಖವಾದ ಲಕ್ಷಣ ಏನು ಅಂದರೆ ನೇರತನ ಎಂಬುದನ್ನು ಹೇಳಿದ್ರು ಅವರು. ಸೊ ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ದೆಮ್ ಮೈಂಡ್ ಇಸ್ ಕೇಪಬಲ್ ಆಫ್ ಗ್ರಾಸ್ಪಿಂಗ್ ಇಂಟರ್ನಲ್ ಸ್ಟೇಟ್ಸ್. ಮನಸ್ಸು ತನ್ನೊಳಗೆ ಇರುವ ಬೇರೆ ಬೇರೆ ರೀತಿಯ ಸ್ಥಿತಿಗಳನ್ನು ನೇರವಾಗಿ ತಿಳಿಯಬಲ್ಲದಲ್ಲ. ಅವಾಗ ಯಾವ ಇಂದ್ರಿಯಗಳಿತ್ತು ಅದಕ್ಕೆ? ಫಾರ್ ಎಕ್ಸಾಂಪಲ್ ಸುಖ, ದುಃಖ, ಇವೆಲ್ಲ ವಿತೌಟ್ ದಿ ಮೀಡಿಯಸಿ ಆಫ್ ಸೆನ್ಸ್ ಆರ್ಗನ್ಸ್. ನೋವು, ನಲಿವು, ಇವೆಲ್ಲವನ್ನು ನಾವು ಮೆಂಟಲ್ ಸ್ಟೇಟ್ಸ್, ಮೈಂಡ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಸೊ ವಾಟ್ ಈಸ್ ಡೈರೆಕ್ಟ್ಲಿ ಪರ್ಸೀವ್ಡ್, ದಿ ಸೆನ್ಸ್ ಆರ್ಗನ್ ನೀಡ್ ನಾಟ್, ದಿ ಪರ್ಸೆಪ್ಷನ್ ನೀಡ್ ನಾಟ್, ಮೇ ಆರ್ ಮೇ ನಾಟ್ ಇನ್ವಾಲ್ವ್ ದಿ ಸೆನ್ಸ್ ಆರ್ಗನ್ಸ್ ಅಂತ ಹೇಳಿದ್ರು. ಸೊ ದಿ ಪ್ರೈಮ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪರ್ಸೆಪ್ಷನ್ ಇಸ್ ಡೈರೆಕ್ಟ್ನೆಸ್, ನೇರತನ, ಅವ್ಯವಹಿತತೆ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಭಾಷೆ ಬಳಸಬೇಕು ಅಂದರೆ, ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ ನೇರತನ, ಮುಖಾಮುಖಿ, ಪರ್ಸನಲ್ ಎನ್ಕೌಂಟರ್ ಅಂತ ಹೇಳ್ತಾರೆ. ಪರ್ಸೆಪ್ಷನ್ ಇಸ್ ನಾಟ್ ಸೋ ಸಿಂಪಲ್ ಆಸ್ ಇಟ್ ಅಪಿಯರ್ಸ್ ಟು ಬಿ. ಇಟ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್.
ಇಂಡಿಯನ್ ಫಿಲಾಸಫರ್ಸ್ ಮಾತ್ರನೇ ಪರ್ಸೆಪ್ಷನ್ ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದು. ಈಗೀಗ ಇಲ್ಲೆಲ್ಲ ಚರ್ಚೆ ಜಾಸ್ತಿ ನಡೀತಾ ಇದೆ. ಪ್ರಾರಂಭ ಆಗಿದ್ದೇ ಪರ್ಸೆಪ್ಷನ್ ಬಗ್ಗೆ ವಿಶ್ಲೇಷಣೆ ಮಾಡಿದ್ದು ಬಹಳ ಸೀರಿಯಸ್ ಆಗಿ ಇಂಡಿಯನ್ ಫಿಲಾಸಫರ್ಸು. ಇಟ್ ಇಸ್ ನಾಟ್ ಸೋ ಸಿಂಪಲ್ ಆಸ್ ಇಟ್ ಅಪಿಯರ್ಸ್ ಟು ಬಿ ಅಂತ. ಇಟ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಅದೊಂದು ಸಂಕೀರ್ಣ ಪ್ರಕ್ರಿಯೆ. ಇಟ್ ಹ್ಯಾಪನ್ಸ್ ಅಟ್ 2 ಲೆವೆಲ್ಸ್ ಅಂತಾರೆ. ಪ್ರತ್ಯಕ್ಷ ಅನ್ನೋದು ನಮಗೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ಫಾಸ್ಟಾಗಿ ನಡೆದಿರುತ್ತೆ ಅಂತ. 2 ಹಂತಗಳಲ್ಲಿ ಜರುಗುತ್ತಂತೆ. ಯಾವುದೇ ವಸ್ತು ಇರ್ಬೋದು. ಮೊದಲನೇ ಹಂತಕ್ಕೆ ಅವ್ರು ಏನಂತ ಕರೀತಾರೆ? ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂತ ಕರೀತಾರೆ. ಇಟ್ ಈಸ್ ನಾಟ್ ಡಿಫಿಕಲ್ಟ್ ವರ್ಡ್ ಅಂತ ಅನಿಸುತ್ತೆ, ಬಟ್ ಅದನ್ನ ಬಿಡಿಸಿ ಹೇಳಿದಾಗ ನಮಗೆ ಗೊತ್ತಾಗುತ್ತೆ. ಇಂಡಿಟರ್ಮಿನೇಟ್ ಪರ್ಸೆಪ್ಷನ್ ಇಸ್ ದಿ ಫಸ್ಟ್ ಲೆವೆಲ್, and the second level is called ಸವಿಕಲ್ಪಕ ಪ್ರತ್ಯಕ್ಷ ಆರ್ ಡಿಟರ್ಮಿನೇಟ್ ಲೆವೆಲ್ ಅಂತ ಕರೀತಾರೆ. ಈಗ ಇಂಡಿಟರ್ಮಿನೇಟ್ ಪರ್ಸೆಪ್ಷನ್ ಅಥವಾ ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂದ್ರೆ ಏನು ತಿಳ್ಕೊಳ್ಳೋಣ. ವಿ ಪರ್ಸೀವ್ ಎನ್ ಆಬ್ಜೆಕ್ಟ್. ಇಲ್ಲಿ ಹಿಯರ್ ವಿ ಪರ್ಸೀವ್ ಎನ್ ಆಬ್ಜೆಕ್ಟ್ and its qualities separately. Whenever an object is given to your perception, first time ನೀವು ಅದನ್ನು ನೋಡಿದಾಗ ಆಬ್ಜೆಕ್ಟು ಮತ್ತೆ ಕ್ವಾಲಿಟೀಸ್ನು ಬಿಡಿಯಾಗಿ ನೋಡ್ತೀರಿ. ಯು ಆರ್ ನಾಟ್ ಕಾಗ್ನೈಸಿಂಗ್ ದಿ ಆಬ್ಜೆಕ್ಟ್ ಆಸ್ ಎ ಹೋಲ್. ಇಡಿಯಾಗಿ ನೀವು ನೋಡೋದಿಲ್ಲ. ನೈಯಾಯಿಕರ ಪ್ರಕಾರ ಬಿಡಿಯಾಗಿ ಗುರುತಿಸ್ತೀರಿ, ಬಟ್ ಯು ಆರ್ ಅನೇಬಲ್ ಟು ಡಿಸ್ಕ್ರೈಬ್ ಇಟ್. ವಾಟ್ ಇಟ್ ಈಸ್ ಅನ್ನೋದು ಗೊತ್ತಿಲ್ಲ. ಒಂದು ಸೇಬಿನ ಹಣ್ಣು ನಿಮಗೆ ದತ್ತವಾದಾಗ ಫಾರ್ ದಿ ಫಸ್ಟ್ ಟೈಮ್ ಇನ್ ಯುವರ್ ಲೈಫ್ ಅವ್ರು ಹೇಳ್ತಾರೆ, ವೆನ್ ವಿ ಪರ್ಸೀವ್ ಎನ್ ಆ್ಯಪಲ್ ಫಾರ್ ದಿ ಫಸ್ಟ್ ಟೈಮ್ ವಿ ಪರ್ಸೀವ್ ಇಟ್ ಆಸ್ ಸಮಥಿಂಗ್ ಅಂತ. ಅದು ಏನು ಅಂತ ಒಂದು ವಸ್ತುವನ್ನು ಗುರುತಿಸುವಾಗ ಅಬ್ಸರ್ವ್ ಮಾಡಿ. It is perceiving an object for the first time as something, and reaction ಇಂದ ನಿಮಗೆ ಗೊತ್ತಾಗುತ್ತೆ. ಹ್ಯಾವಿಂಗ್ ಸಮ್ ಕಲರ್, ಹ್ಯಾವಿಂಗ್ ಸಮ್ ಫಾರ್ಮ್ ಅಂತ. ಯಾಕೆಂದ್ರೆ ಅದರ ಒಂದು ಸ್ಟಿಮ್ಯುಲೇಷನ್ ಇಂದ ಅದರಿಂದ ನಿಮ್ಗೆ ಗೊತ್ತಾಗೋಗುತ್ತೆ. ಆ ಕಲರ್ ಇಂದ ಅದಕ್ಕೆ ಆಗುವಂಥರ ಒಂದು ಏನು ಹೇಳ್ತೀರಿ, ಸ್ಟಿಮ್ಯುಲೇಟ್ ಮಾಡುತ್ತಲ್ಲ ಕಲರು, ಅದರಿಂದ ಅದರ ಎಕ್ಸ್ಪ್ರೆಷನ್, ಅದರ ಬಿಹೇವಿಯರ್ ಇಂದ ನಿಮಗೆ ಗೊತ್ತಾಗೋಗುತ್ತೆ. You are recognizing, you are perceiving an object for the first time as something which you are unable to describe it, as having some color which you are unable to describe it, as some form which you are unable to describe it. ಅದು ಯಾವ ಫಾರಮ್ ಹೇಳೋಕೆ ಬರಲ್ಲ ನಿಮಗೆ. We are unable to know and describe what it is. ಅದು ಏನು ಎಂಬುದನ್ನು ನೀವು ವಿವರಿಸಕ್ಕೆ ಬರಲ್ಲ, ಹೇಳೋದಕ್ಕೆ ಬರಲ್ಲ. ಇನ್ ಅದರ್ ವರ್ಡ್ಸ್, ವಿ ಆರ್ ಅನೇಬಲ್ ಟು ಡಿಸ್ಕ್ರೈಬ್ ಇಟ್ ಆಸ್ ಅನ್ ಆ್ಯಪಲ್ ಆಫ್ ರೌಂಡ್ ಶೇಪ್ ಆ್ಯಂಡ್ ರೆಡ್ ಕಲರ್. ಅದು ಇನ್ನೊಬ್ರು ಹೇಳಿದ ಮೇಲೆ ನಿಮಗೆ ಗೊತ್ತಾಗೋದು. ಅದಕ್ಕೊಂದು ಶೇಪ್ ಇದೆ, ಅದಕ್ಕೊಂದು ಕಲರ್ ಇದೆ ಅಂತ. ದಟ್ ಈಸ್ ಕಾಲ್ಡ್ ಬಣ್ಣ ಅಂತ ನಿಮಗೆ ಯಾರು ಹೇಳ್ಕೊಟ್ಟ ಮೇಲೆ ಬರೋದು. ದಿಸ್ ಈಸ್ ವಾಟ್ ಇಸ್ ದ ಫಸ್ಟ್ ಪರ್ಸೆಪ್ಷನ್ ಆಫ್ ದಿ ಆಬ್ಜೆಕ್ಟ್. and unclear is always unclear, ambiguous. And this stage of the first perception of the object is what is called Nirvikalpaka Pratyaksha. In Nirvikalpaka Pratyaksha, you will not be able to describe an object as what it is. ಅದು ಏನು ಎಂಬುದನ್ನು ವಿವರಿಸಲು ನೀವು ಅಸಮರ್ಥರಾಗಿರುತ್ತೀರಿ. ನೋಡಿ, ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದಾರಲ್ಲ ಅವರ ಕಾಲದಲ್ಲಿ ಅಂತ. ಇವೆಲ್ಲ ಸಂಸ್ಕೃತದಲ್ಲಿ ಇದೆಯಪ್ಪ, ಕನ್ನಡದಲ್ಲಿ ನಿಮ್ಗೆ ನಾವು ಹೇಳ್ತಾ ಇದ್ದೀನಿ, ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟೊಂದು ವಿಶ್ಲೇಷಣೆ ಮಾಡಿದ ಸೈಕಾಲಜಿ ಆಫ್ ಪರ್ಸೆಪ್ಷನ್, ಮೆಕ್ಯಾನಿಸಮ್ ಆಫ್ ಪರ್ಸೆಪ್ಷನ್ಗೆ ದೊಡ್ಡ ಚರ್ಚೆ ನಡೆದಿದೆ. ಇದು ನ್ಯಾಯ ಹೇಳೋದು. ಸಾಂಖ್ಯರು ಇದನ್ನ ರಿಜೆಕ್ಟ್ ಮಾಡ್ತಾರೆ. ಒಬ್ಬ ಹೇಳಿದ್ರೆ ಇನ್ನೊಬ್ಬನ ಒಪ್ಪೋದಿಲ್ಲ. ಪೂರ್ತಿ ವಿಚಾರದಿಂದಲೇ ಇವರು ಹೇಳಿದ, ಯಾವ ವಿತೌಟ್ ಯೂಸಿಂಗ್ ಎನಿ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಏನು ಮಾಡದೆ ಮಾಡಿದ್ದಾರೆ. ಈಗಿನ ಒಂದು ಸೈಕಾಲಜಿಗೆ ನೀವು ಬಂದರೆ ಹೆಚ್ಚು ಕಡಿಮೆ ಇದೇ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅದು ಒಬ್ಬ ಎನ್ ಎಕ್ಸ್ಪರ್ಟ್ ಫ್ರಮ್ ಸೈಕಾಲಜಿ ಹೂ ಆಲ್ಸೋ ನೋ ಸಮ್ ಇಂಟೀರಿಯರ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಬಂದಾಗ ನಿಮಗೆ ಇನ್ನೂ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲ. ಯಾಕೆಂದರೆ ಎರಡೂ ಕಡೆ ಇರೋರು ಮಾತ್ರ. ಬಟ್ ನನಗೆ ಇಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಆಗಿನ ಕಾಲದಲ್ಲಿ, ಅಂದರೆ ಬಿಗಿನಿಂಗ್ ಆಫ್ ದಿ ಸೆಂಚುರಿ, ಇದು ಈ ಯುಗದಲ್ಲಿ, ಎರಡನೇ ಶತಮಾನ, 3ನೇ ಶತಮಾನದಲ್ಲಿ ಇವೆಲ್ಲ ಮಾಡಿರೋದು, ಇವೆಲ್ಲ ನ್ಯಾಯ. ಸೊ ಈವನ್ ಲೇಟರ್ ಬುದ್ಧಿಸ್ಟ್ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಮೆಕ್ಯಾನಿಸಮ್ ಆಫ್ ಪರ್ಸೆಪ್ಷನ್. ಅವೆಲ್ಲ ಹೇಳ್ತಾ ಹೋದ್ರೆ ಅದೇ ದೊಡ್ಡ ಗ್ರಂಥವಾಗಿ ಹೋಗುತ್ತೆ. ಇದೊಂದು ಸಾಗರ ನಾವು ಮಾತಾಡ್ತಾ ಇರೋದು.
ಸೊ ಇನ್ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ, ಹವೆವರ್ ಇನ್ ಸವಿಕಲ್ಪಕ ಪ್ರತ್ಯಕ್ಷ, ವೆನ್ ವಿ ಪರ್ಸೀವ್ ಎನ್ ಆ್ಯಪಲ್ ವಿ ಡಿಸ್ಕ್ರೈಬ್ ಇಟ್ ಆಸ್, ಅದೇ ಆ್ಯಪಲ್ನ ನೀವು ಸೆಕೆಂಡ್ ಟೈಮ್ ನೋಡಿದಾಗ ಯು ವಿಲ್ ಬಿ ಏಬಲ್ ಟು ಡಿಸ್ಕ್ರೈಬ್ ಇಟ್ ಆಸ್ ಅನ್ ಆ್ಯಪಲ್ ಹ್ಯಾವಿಂಗ್ ಎ ರೌಂಡ್ ಶೇಪ್ ಆ್ಯಂಡ್ ರೆಡ್ ಕಲರ್ ಆ್ಯಂಡ್ ಎ ಟೇಸ್ಟ್, ಎ ಸ್ವೀಟ್ ಟೇಸ್ಟ್ ಅಂತ ಇಟ್ಕೊಳ್ಳಿ. ಒಂದು ಸಿಹಿಯಾದ ಒಂದು ಟೇಸ್ಟ್ ಇದೆ, ಅಥವಾ ಹುಳಿ ಬೆರೆತ ಸಿಹಿಯಾದ, ವಾಟ್ ಎವರ್ ಇಟ್ ಬಿ. Perception acquires descriptive form only in the second level. You will be able to describe what it is only in the second level. ಇದು ಹೇಗೇಗೋ ಆಗ್ತಾ ಇದೆ ಅಂತ ಹೇಳಕ್ ಆಗ್ತಾ ಇಲ್ಲ ನಿಮ್ಗೆ ಮೊದಲಿನಲ್ಲಿ. ಆಮೇಲೆ ಅದು ಹೀಗೆ ಅಂತ ನೀವೇ ಒಂದು ಹೆಸರು ಕೊಟ್ಟಿರ್ತಾರೆ ನಿಮ್ಮ ಹಿರಿಯರು, ಅದನ್ನು ಬಳಸ್ತೀರಿ. ಗೊತ್ತೈತೆ, ಕೆಂಪು ಅನ್ನೋದನ್ನ, ಇಲ್ಲ ಸಿಹಿ, ಹುಳಿ ಬೆರೆತ ಸಿಹಿ, ಹುಳಿ, ಈ ಶಬ್ದಗಳೆಲ್ಲ ಬರೋದು ಯಾವಾಗ ಅಂದ್ರೆ the second perception of the same object. When you perceive the object for the second time, you will be able to perceive it. You will be able to describe it. Here we relate the object and its quality and perceive the object with its qualities as a whole. ಅದರ ಒಂದು ಏನು ಗುಣಗಳು ಮತ್ತು ವಸ್ತುಗಳಿಗೆ ಸೂಕ್ತ ರೀತಿಯಲ್ಲಿ ಸಂಬಂಧಿಸಿ ನೋಡ್ತೀರಿ, ಬಿಡಿ ಬಿಡಿಯಾಗಿ ನೋಡ್ತೀರಿ. ವೆನ್ ಯು ಪರ್ಸೀವ್ ಎ ಕಾರ್ ಫಾರ್ ದಿ ಫಸ್ಟ್ ಟೈಮ್, ಅವನು ಹೇಳ್ತಾನೆ, ಯು ಪರ್ಸೀವ್ ದಿ ಬಾನೆಟ್, ಯು ಪರ್ಸೀವ್ ದಿ ವೀಲ್, ಯು ಪರ್ಸೀವ್ ದಿ ಕಲರ್. ಇದೆಲ್ಲ ಬಿಡಿ ವಸ್ತುವಿನ ಬಿಡಿ ಗ್ರಹಿಕೆಗೆ ನಿರ್ವಿಕಲ್ಪಕ ಪ್ರತ್ಯಕ್ಷ. ಈ ಬಿಡಿ ಗ್ರಹಿಕೆಯಲ್ಲಿ ಅದು ಏನು ಅಂತ ನಿಮಗೆ ಹೇಳಕ್ಕಾಗದೇ ಇರೋದಿದೆಯಲ್ಲ, ಅದು ನಿರ್ವಿಕಲ್ಪಕ ಪ್ರತ್ಯಕ್ಷ. ವಸ್ತುವಿನ ಇಡೀ ಗ್ರಹಿಕೆಗೆ, ವಸ್ತುವನ್ನು ಇಡಿಯಾಗಿ ಗ್ರಹಿಸುವಾಗ ಮತ್ತು ಅದನ್ನು ನೀವು ವಿವರಿಸಲು ಸಮರ್ಥರಾದಾಗ ಅದನ್ನು ನಾವು ಸವಿಕಲ್ಪಕ ಪ್ರತ್ಯಕ್ಷ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಪ್ರತ್ಯಕ್ಷ. ಇನ್ ದಿ ಫಸ್ಟ್ ಲೆವೆಲ್ ವಿ ಕಾಗ್ನೈಸ್ ದಿ ಆಬ್ಜೆಕ್ಟ್ ಅಂಡ್ ಆಟ್ರಿಬ್ಯೂಟ್ಸ್ ಆಸ್ ದಟ್ ಆರ್ ದಿಸ್, ಅದು ಇದು ಅಂತ ನೋಡ್ತೀವಿ. ಸಾಮಾನ್ಯವಾಗಿ ತಮಾಷೆ ಮಾಡ್ತಿರ್ತೀವಿ, ಅದು ಇದು ಅನ್ನೋ ಶಬ್ದ ಬಳಸ್ತೀವಿ. ಅದು ಏನು ಅಂತ ನಾವು ಹೇಳೋದಿಲ್ಲ. ವಿ ಕೆನಾಟ್ ಡಿಸ್ಕ್ರೈಬ್ ಇಟ್ ಆಸ್ ವಾಟ್ ಇಟ್ ಈಸ್ ಅಂತ. In the second level, we cognize the object as what. All our perception acquires descriptive form only in the determinate level. ನಮ್ಮೆಲ್ಲ ಪ್ರತ್ಯಕ್ಷವೂ ಒಂದು ವಿವರಣೆಯ ರೂಪವನ್ನು ತಳೆಯುವುದು ಎರಡನೇ ಹಂತದಲ್ಲಿ. ಇದು ದಿಸ್ ಈಸ್ ಅಬೌಟ್ ಪ್ರತ್ಯಕ್ಷ. ಅಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಅನುಮಾನ. ಐ ಥಿಂಕ್ ಈಸ್ ಇಟ್ ಟೈಮ್ ಫಾರ್ ಟೀ ಬ್ರೇಕ್ ಆರ್ ನಾಟ್? ಎಷ್ಟೊತ್ತಿಗೆ ನಿಲ್ಲಿಸಬೇಕು ನಾವು? 11:05 or 11:15, sir. 11:15. We can give you this an introduction about the second pramana. So Naiyayikas accept 4 pramanas: pratyaksha, anumana, shabda, upamana anta. The second pramana is what is called anumana. ಅನುಮಾನ ಅಂದರೆ ನಾವು ಇಲ್ಲಿ ನಂಗೆ ಯಾಕೋ ಇವ್ರ ಮೇಲೆ ಅನುಮಾನಪ್ಪ ಅಂತೀವಿ, ಡೌಟ್ ಮೇಲೆ ಅನುಮಾನ ಅಂತ ನಾವು ಹೇಳ್ತೀವಲ್ಲ. ಅನುಮಾನ ಅಂದರೆ ಸಂಶಯ ಅಂತಲ್ಲ ಅರ್ಥ ಇಲ್ಲಿ. ಇಟ್ ಡಸಂಟ್ ಮೀನ್ ಸಂಶಯ. ಅನುಮಾನ ಇಸ್ ದಿ ಅಸರ್ಟೈನ್ಮೆಂಟ್ ಆಫ್ ಎನ್ ಐಡಿಯಾ ಬೈ ಎ ಸೈನ್ ಅಂತ. ಇಲ್ಲಿ ಟೆಕ್ನಿಕಲ್ ವರ್ಡ್ ಬೇಡ, ನಾವು ಹೇಳ್ತೀವಿ ಏನು ಅಂತ. ಫಾರ್ ಎಕ್ಸಾಂಪಲ್, ಅನುಮಾನದಲ್ಲಿ ವಿ ಸಿ ಸ್ಮೋಕ್ ಆನ್ ಎ ಡಿಸ್ಟೆಂಟ್ ಹಿಲ್, ದೂರದ ಬೆಟ್ಟದಲ್ಲಿ ಹೊಗೆಯನ್ನು ನೋಡ್ತೀವಿ. And then we remember that wherever there is smoke, there must be fire. ಆಮೇಲೆ ನಾವು ಜ್ಞಾಪಿಸ್ಕೊಳ್ತೀವಿ, ಹಿಂದೆ ಅನೇಕ ಸಲ ನೋಡಿದ್ದೀವಿ ಹೊಗೆ ಇರೋ ಕಡೆ ಎಲ್ಲ ಬೆಂಕಿ ಇರುತ್ತೆ ಅಂತ. ಸೊ ಫೈನಲಿ ವಿ ಕನ್ಕ್ಲೂಡ್ ದಟ್ ದಿ ಹಿಲ್ ಮಸ್ಟ್ ಬಿ ಫೈರಿ, ಅಲ್ಲಿ ಬೆಂಕಿ ಆಡ್ತಾ ಇರಬೇಕು ಅಂತ ಕನ್ಕ್ಲೂಷನ್ ಬರ್ತೀವಿ. ಸೊ ದಿಸ್ ದೇರ್ ಇಸ್ ಎ ಪ್ರೋಸೆಸ್ ಫ್ರಮ್ ವಾಟ್ ಈಸ್ ಸೀನ್ ಎ ಸೈನ್ ಟು ವಾಟ್ ಈಸ್ ನಾಟ್ ಸೀನ್. ಬೆಂಕಿ ನಾವು ನೋಡದೆ ಅಲ್ಲಿ ಬೆಂಕಿ ಇದೆ ಅಂತ ತರ್ಕ ಮಾಡ್ತೀವಿ. ಇಲ್ಲಿ ಬೆಂಕಿ ನಾವು ನೋಡಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೇನು ಹೊಗೆ. ಹೊಗೆಯ ಆಧಾರದ ಮೇಲೆ ಬೆಂಕಿಯ ಅಸ್ತಿತ್ವವನ್ನು ಊಹೆ ಮಾಡಲ್ಲ, ತರ್ಕ ಮಾಡ್ತೀವಿ. ಯಾಕೆ ಅಂದರೆ ಹೊಗೆ ಬೆಂಕಿಗಳು ಒಟ್ಟಿಗೆ ಇರೋದನ್ನ ಅನೇಕ ಸಲ ಹಿಂದೆ ನೋಡಿದ್ದೀವಿ. ಚಾರ್ವಾಕರು ಇದನ್ನು ಒಪ್ಪಲ್ಲ ಅಂತ ನಾನು ಅವತ್ತಿನ ಒಂದು ಉಪನ್ಯಾಸದಲ್ಲಿ ನಾನು ಹೇಳಿದ್ದೆ. ಚಾರ್ವಾಕ ಡಸ್ ನಾಟ್ ಅಕ್ಸೆಪ್ಟ್ ದಿ ಇನ್ಎವಿಟಬಲ್, ಇನ್ವೇರಿಯಬಲ್, ಇನ್ಸೆಪರಬಲ್ ರಿಲೇಷನ್ ಬಿಟ್ವೀನ್ ಸ್ಮೋಕ್ ಆ್ಯಂಡ್ ಫೈರ್. ಎಷ್ಟು 10 ಸಲ ನೋಡಿರ್ಬೋದು, 11ನೇ ಸಲ ಹಾಗೇ ಇರುತ್ತೆ ಅಂತ ಏನು ಗ್ಯಾರಂಟಿ ಅಂತ ಅವ್ರು ಕೇಳ್ತಾರೆ. ಬಟ್ ನೈಯಾಯಿಕರು ಒಪ್ಪುತ್ತಾರೆ ಇದು.
So there is a process from what is seen. What is seen is smoke. ಅದನ್ನು ಸೈನ್ ಅಂತ ಕರೀತಾರೆ. ಟೆಕ್ನಿಕಲಿ ಸ್ಪೀಕಿಂಗ್ ಲಿಂಗ ಅಂತ ಕರೀತಾರೆ. ಲಿಂಗ ಡಸಂಟ್ ಹ್ಯಾವ್ ಎನಿ ಮೈಥಲಾಜಿಕಲ್ ಇಂಪ್ಲಿಕೇಶನ್. ಪೌರಾಣಿಕ ಅರ್ಥ ಅಲ್ಲ ಲಿಂಗ ಅನ್ನೋದಕ್ಕೆ ನ್ಯಾಯಶಾಸ್ತ್ರದಲ್ಲಿ. ಅದೊಂದು ಚಿಹ್ನೆ. ಚಿಹ್ನೆಯ ನಾವು ನಮ್ಮ ಕಣ್ಣಿಗೆ ಕಂಡ ಚಿಹ್ನೆಯ ಆಧಾರದ ಮೇಲೆ ಆ ಚಿಹ್ನೆಯನ್ನು ಹೊಂದಿರುವ ವಸ್ತು, ನಮಗೆ ಕಣ್ಣಿಗೆ ಕಾಣದ ಚಿಹ್ನೆಯನ್ನು ಹೊಂದಿರುವ ವಸ್ತು ನಾವು ತರ್ಕ ಮಾಡ್ತೀವಲ್ಲ, ಅದನ್ನೇ ಅನುಮಾನ ಅಂತ ಕರಿತೀವಿ. ಹೊಗೆ ಚಿಹ್ನೆ ಆಗಿದೆ. ಆ ಚಿಹ್ನೆಯನ್ನು ಹೊಂದಿರೋ ವಸ್ತು ಯಾವುದು? ಬೆಂಕಿ. ಬೆಂಕಿಯನ್ನು ತರ್ಕ ಮಾಡ್ತೀವಿ. Smoke is the sign on the basis of which we infer the existence of fire without seeing it on the hill. This is what is called ಅನುಮಾನ. ಮಾನ ಅಂದರೆ ಇಲ್ಲಿ ಮಾನ ಮರ್ಯಾದೆ ಅಂತಲ್ಲ ಅರ್ಥ. ಮಾನ doesn't mean any ethical, doesn't have any ethical significance. ಮಾನ means knowledge. ಇಲ್ಲಿ ಅನು ಅಂದರೆ ಒಂದು ನಾಲೆಡ್ಜನ್ನ ಇನ್ನೊಂದು ನಾಲೆಡ್ಜ್ ಅನುಸರಿಸುತ್ತಲ್ಲ, ಅನು ಅಂದರೆ ಫಾಲೋಯಿಂಗ್ ಅಂತ. ದಿ ನಾಲೆಡ್ಜ್ ಇಟ್ ಫಾಲೋಸ್ ಅನದರ್ ನಾಲೆಡ್ಜ್. ಅಂದರೆ ನಾಲೆಡ್ಜ್ ಆಫ್ ದಿ ಸ್ಮೋಕ್ ಆ್ಯಂಡ್ ಫೈರ್ ಲೀಡ್ಸ್ ಟು ದಿ ನಾಲೆಡ್ಜ್ ಆಫ್ ದಿ ಫೈರ್ ಇನ್ ಅನದರ್ ಸಿಚುಯೇಷನ್ ಅಂತ ಕರೀತಾರೆ. ದಿಸ್ ಈಸ್ ಅನುಮಾನ. ಅಕಾರ್ಡಿಂಗ್ ಟು ನ್ಯಾಯ ವಿ ಮೇಕ್ ಇನ್ಫರೆನ್ಸ್ ಥ್ರೂ 5 steps. Inference is nothing but argument. The argument is presented in 5 steps. If you go to Aristotle, an argument should be presented in 3 steps. ಅದನ್ನು ತ್ರಿವಾಕ್ಯಾನುಮಾನ ಅಂತ ಕರೀತಾರೆ ಆರ್ಗ್ಯುಮೆಂಟ್ಗೆ. ಬಟ್ ನ್ಯಾಯ says the argument should be presented in 5 steps. That is why it is called ಪಂಚಾವಯವಿ ಅನುಮಾನ. All your argument should be in this form only, pattern only. ಈ ಪ್ಯಾಟರ್ನ್ ಅಲ್ಲೇ ಮಾಡಬೇಕು ಅಂತ. These 5 steps are as follows. The first step ಏನಪ್ಪ ಅಂದರೆ, you are traveling in a train, you see the smoke on the hill, you say that the hill is fiery, the hill is on fire ಅಂತ. ಬೆಟ್ಟದ ಮೇಲೆ ಬೆಂಕಿ ಇದೆ ಅಂತ. ಪಕ್ಕದವನು ಕೇಳ್ತಾನೆ ಹೆಂಗೆ ಹೇಳ್ಬಿಟ್ಟೆ ಅಂತ. ಬಿಕಾಸ್ ದೇರ್ ಇಸ್ ಸ್ಮೋಕ್ ಅಂತ ನೀವು ಹೇಳ್ತೀರಿ. ಅವನಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ, ಸ್ಟಾಪ್ ಮಾಡಲ್ಲ. ಜಸ್ಟ್ ಬಿಕಾಸ್ ದೇರ್ ಇಸ್ ಸ್ಮೋಕ್, ಹೌ ಕ್ಯಾನ್ ಯು ಸೇ ದಟ್ ದೇರ್ ಇಸ್ ಫೈರ್? ಅವಾಗ ನೀವು ಹೇಳ್ತೀರಿ wherever there is smoke there must be fire, as we have seen in earlier instances. ಹಿಂದಿನ ಕಾಲದಲ್ಲಿ ಸೌದೆ ಒಲೆ ಉಪಯೋಗಿಸ್ತಾ ಇದ್ರು ಮನೆಗಳಲ್ಲಿ. ಈ ಗ್ಯಾಸ್ ಒಲೆ ಆದ್ದರಿಂದ ಕುಕ್ಕರು, ಎಲೆಕ್ಟ್ರಿಕ್ ಕುಕ್ಕರು ಏನೇನೋ ಬಂದ್ಬಿಟ್ಟಿರೋದ್ರಿಂದ ಈ ಎಕ್ಸಾಂಪಲ್ ತಡೆಯಲ್ಲ ನಮಗೆ. ವಾಟ್ ಎವರ್ ಇಸ್ ಸ್ಮೋಕ್ ಈಸ್ ಫೈರಿ ಆಸ್ ಸೀನ್ ಇನ್ ಕಿಚನ್. ಅವರು ಸಂಸ್ಕೃತದಲ್ಲಿ ಕೊಡೋರು ಯಥಾ ಮಹಾನಸ ಅಂತ. ಮಹಾಮನೆ ಯಾವುದು ಅಂದರೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಅಂತ ಹೇಳಿದ್ರು. ಈಗ ಅಡುಗೆ ಮನೆಯಲ್ಲಿ ಎಲ್ಲಿದೆ ಸ್ವಾಮಿ? ಇದು ಏನು ಸೌದೆ ಒಲೆಯಲ್ಲಿ ಇಲ್ಲ. ಯಥಾ ಮಹಾನಸ ಪರ್ವತೋ ವನ್ಹಿಮಾನ್ ಅಂತ. ಪರ್ವತಃ ವನ್ಹಿಮಾನ್. ವನ್ಹಿ ಅಂದರೆ ಬೆಂಕಿ ಅಂತ. ಹೆಂಗೆ ಹೇಳ್ಬಿಟ್ಟೆ ಅಂದರೆ ಧೂಮವತ್ವಾತ್. ಧೂಮ ಅಂದರೆ ಹೊಗೆ ಅಂತ. ಯಾಕೆಂದ್ರೆ ಅಲ್ಲಿ ಹೊಗೆ ಇದೆ. ಎತ್ರ ಎತ್ರ ಧೂಮ ತತ್ರ ತತ್ರ ವನ್ಹಿ ಯಥಾ ಮಹಾನಸ. ಎಲ್ಲಿ ಹೊಗೆ ಇದೆಯೋ ಅಲ್ಲಲ್ಲಿ ಬೆಂಕಿ ಇರುತ್ತೆ. ನಾವು ಅಡುಗೆ ಮನೆಯಲ್ಲಿ ನೋಡಿಲ್ವಾ ಹಾಗೆ ಅಂತ. ಸಿಮಿಲರ್ಲಿ ದಿ ಪ್ರೆಸೆಂಟ್ ಕೇಸ್ ಈಸ್ ಲೈಕ್ ದಟ್. ಈ ಪ್ರೆಸೆಂಟ್ ಕೇಸು ಕೂಡ ಹಾಗೆ ಆಗಿರೋದ್ರಿಂದ ಇದು ಇಲ್ಲೂ ದೇರ್ ಫೋರ್ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ತಾರೆ, ದೇರ್ ಫೋರ್ ದಿ ಹಿಲ್ ಈಸ್ ಫೈರಿ. ಆದ್ದರಿಂದ ಬೆಟ್ಟದ ಮೇಲೆ ಬೆಂಕಿ ಇದೆ ಅಂತ. ದಿಸ್ ಇಸ್ ವೇ ಇಫ್ ಯು ಗೋ ಟು ಅರಿಸ್ಟಾಟಲ್, ಹಿ ರೆಡ್ಯೂಸಸ್ ದಿ ಆರ್ಗ್ಯುಮೆಂಟ್ ಟು 3 steps. ಹಿಂಗೆ ಅಂದರೆ wherever there is smoke there is fire. ಅವನು ಎಕ್ಸಾಂಪಲ್ ಕೊಡಲ್ಲ. wherever there is smoke there is fire, first one. Second, the hill is smoky, there is smoke on the hill, second step. therefore the hill is fiery. ಇನ್ನೂ ರೆಡ್ಯೂಸ್ ಮಾಡಿಬಿಡ್ತಾನೆ. ಶಂಕರರು ಕೂಡ ಇದೇ ಹೇಳ್ತಾರೆ. ಯು ಕ್ಯಾನ್ ಟೇಕ್ ಫಸ್ಟ್ 3 steps ಆರ್ ದಿ ಲಾಸ್ಟ್ 3 steps, ದಟ್ ಈಸ್ ಎನಫ್. ದಿ ಉಪನಯ, ದಿ 4th step is unnecessary. ಅಂಡ್ ದಿ ಫಸ್ಟ್ ಅಂಡ್ ದಿ ಲಾಸ್ಟ್ ಒಂದೇ ಆಗಿದೆ. ದಿ ಹಿಲ್ ಈಸ್ ಫೈರಿ ಫಸ್ಟ್ ಹೇಳ್ತೀರಾ, ಲಾಸ್ಟಲ್ಲೂ ದೇರ್ ಫೋರ್ ಹಿಲ್ ಈಸ್ ಫೈರಿ ಅಂತ. ಇವೆರಡರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ, ಇಟ್ ಈಸ್ ಗೋಯಿಂಗ್ ಟು ಬಿ, ಯಾಕೆಂದರೆ ರಿಪಿಟೇಟಿವ್ ಆಗುತ್ತೆ ಅಂತ. ನೈಯಾಯಿಕರು ಮಹಾ ತಾರ್ಕಿಕರು ತಮ್ಮ ತರ್ಕವನ್ನು ಭಾಷೆಯಲ್ಲಿ ಬಳಸಿದಾಗ ಉದ್ದದ ತರ್ಕವನ್ನು ಬಳಸ್ತಾರೆ ಅವರು. ಆದ್ದರಿಂದ ಇದಂತೂ ಚೆನ್ನಾಗಿದೆ. ದೇರ್ ಈಸ್ ಕಾಂಟ್ರಾಸ್ಟ್ ಇದೆ ಅರಿಸ್ಟಾಟಲ್ಸ್ ಅನುಮಾನಕ್ಕೂ
ನೈಯಾಯಿಕರ ಅನುಮಾನಕ್ಕೂ ಕಾಂಟ್ರಾಸ್ಟ್ ಮಾಡ್ತಾರೆ. ಆರ್ಗ್ಯುಮೆಂಟನ್ನು ಹೀಗೂ ಪ್ರೆಸೆಂಟ್ ಮಾಡ್ಬೋದು, ಹೀಗೂ ಪ್ರೆಸೆಂಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಡ್ತೀರೋ ಅದು ನಿಮಗೆ ಬಿಟ್ಟಿತ್ತು. ಆದರೆ ದೇರ್ ಇಸ್ ಅ ಪ್ಯಾಟ್ರನ್ ಪ್ರೆಸೆಂಟೇಷನ್ ಆಫ್ ಆರ್ಗ್ಯುಮೆಂಟ್ ಅಂತ. ದಿಸ್ ಈಸ್ ಅಬೌಟ್ ಇದು ಕ್ಲಾಸಿಫಿಕೇಶನ್ ಆಫ್ ಇನ್ಫರೆನ್ಸ್ಗೆ ನಾವು ಆ ನಂತರ ತಗೊಳ್ಳೋಣ. ನೋಡಿ, ಇನ್ನೂ ನಾವು ನ್ಯಾಯ ಮುಗಿಸೋಕ್ಕೆ ಆಗಲಿಲ್ಲ. ಇನ್ನು ಸಾಂಖ್ಯ ಎಲ್ಲಿ ತಗೊಳ್ಳಿ, ವೈಶೇಷಿಕ ಎಲ್ಲಿ ತಗೊಳ್ಳಿ, ಏನೇ ಇರಲಿ. ಐ ಹೋಪ್ ದಟ್ ಯು ಆರ್ ಫಾಲೋಯಿಂಗ್ ಮೀ. ಆರ್ ಏನು ಎಂಜಾಯ್ ಮುಖಾಮುಖಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದಾಗಿತ್ತು. ಇರಲಿ, ಲೆಟ್ ಅಸ್ ಹ್ಯಾವ್ ಸಮ್ ಟೀ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಟೀ ಬ್ರೇಕ್ ಮಾಡ್ಕೊಳ್ಳಿ, ಆಮೇಲೆ ತಿರ್ಗಿ ಅಸೆಂಬಲ್ ಆಗೋಣ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಒಂದು ಹೇಳಿ. ಪ್ರಶ್ನೆ ಸರ್. ಪ್ರತ್ಯಕ್ಷ ಅನುಭವದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ನೀವು ಹೇಳ್ಬೇಕಾದ್ರೆ ಸೈಕಾಲಜಿನಲ್ಲಿ ಇದನ್ನ ಯಾವ ತರ ಹೇಳ್ತಾರೆ ಅಂತ ಕೇಳಿದ್ರಿ. ನಿರ್ವಿಕಲ್ಪ ಪ್ರತ್ಯಕ್ಷ ಅಂತ ಸ್ಟೂಡೆಂಟ್ ಆಫ್ ಸೈಕಾಲಜಿ. ಸರ್, ಐ ಆಮ್ ಸೈಕಾಲಜಿ ಅಸಿಸ್ಟೆಂಟ್. ಲೆಟ್ ಮಿ